ಜಯಂತವ್ರಲ್ವಾ ಈಗ ಇಷ್ಟೇ ಜನ ಶ್ರಾವಣ ಪಟ್ಟಕ್ಕೂ ಇಷ್ಟ ಇದ್ರ ಕಷ್ಟ. ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಪ್ರೋಕ್ತಂ ಅಧಿದೇವಂ ಮುಚ್ಯತೆ ಅಧಿಯಜ್ಞಃ ಕಥಂ ಗೋತ್ರ ದೇಹೇऽಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋऽಸಿ ನಿಯತಾತ್ಮಭಿಃ. ಶ್ರೀ ಭಗವಾನ್ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋऽಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಹಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವಕಂ ಅಧಿಯಜ್ಞೋऽಹಮೇವಾತ್ರ ಮೃತಾಂವರ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ಏವೈತಿ ಕೌಂತೆಯ ಸದಾ ತದ್ಭಾವಭಾವಿತಃ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಬುದ್ಧಿರ್ಮಾಮೇವೈಷ್ಯ ಸಂಶಯಃ. ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಮನುಷಾಸಿತಾರಂ ಮನೋರಣೀಯಾನ್ ಸಮನುಸ್ಮರೇತ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಮುಪೈತಿ ದಿವ್ಯಂ. ವೇದವಿದೋ ವದಂತಿ वीतरागाः यदिच्छन्तो ब्रह्मचर्यं चरन्ति ते पदं संग्रहेण प्रवक्ष्ये. सर्वद्वाराणि संयम्य मनोहृदि निरुध्य च मूर्ध्न्याधायात्मनः प्राणमास्थितो योगधारणाम्. ओमित्येकाक्षरं ब्रह्म व्याहरन् मामनुस्मरन् यः प्रयादित्यजन् देहं स याति परमां गतिम्. अनन्यचेताः सततं यो मां स्मरति नित्यशः तस्याहं सुलभः पार्थ नित्ययुक्तस्य योगिनः. मामुपेत्य पुनर्जन्म दुःखालयमशाश्वतं नाप्नुवन्ति महात्मानः संसिद्धिं परमां गताः. भुवनाल्लोकात् पुनरावर्तिनोऽर्जुन मामुपेत्य तु कौन्तेय पुनर्जन्म न विद्यते. सहस्रयुगपर्यन्तमहर्यद्ब्रह्मणो विदुः रात्रिं युगसहस्रान्तान्ते होरात्रविदो जनाः. अव्यक्ताद्व्यक्तयः सर्वाः प्रभवन्त्यहरागमे रात्र्यागमे प्रलीयन्ते तत्रैवाव्यक्तसंज्ञके. भूतग्रामस्य एवायं भूत्वा भूत्वा प्रलीयते रात्र्यागमे वशः पार्थ प्रभवत्यहरागमे. परस्तस्मात्तु भावोऽन्यो व्यक्तो व्यक्तात् सनातनः भूतेषु नश्यत्सु न विनश्यते. अव्यक्तोऽक्षर इत्युक्तस्तमाहुः परमां गतिम् यं प्राप्य न निवर्तन्ते तद्धाम परमं मम. पुरुषः स परः पार्थ भक्त्या लभ्यस्त्वनन्यया यस्यान्तस्थानि भूतानि येन सर्वमिदं ततम्.
ಅದಾಗ ಮಾಡೋಣ ಇವತ್ತು. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ಪ್ರಯಾತಾ ಯಾತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಯತ್ರ ಕಾಲೇ ತ್ವನಾವೃತ್ತಿಮಾವೃತ್ತಿಂ ಚೈವ ಯೋಗಿನಃ ಯತ್ರ ಕಾಲೇ ತ್ವನಾವೃತ್ತಿಮಾವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಯತ್ರ ಕಾಲೇ ತು ಅನಾವೃತ್ತಿಂ ಆವೃತ್ತಿಂ ಚ ಏವ ಯೋಗಿನಃ ಪ್ರಯಾತಾಃ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹೇ ಭರತರ್ಷಭ ಸಂಬೋಧನೆ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಭರತ ಕುಲದಲ್ಲಿ ಹುಟ್ಟಿರತಕ್ಕಂಥ ಭರತ ಕುಲದಲ್ಲಿ ಹುಟ್ಟಿದ ಶ್ರೇಷ್ಠನೇ. ಋಷಭ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಅರ್ಜುನ, ಎಲೆಯ ಅರ್ಜುನನೇ, ಯತ್ರ ಕಾಲೇ ಅನಾವೃತ್ತಿಂ ಆವೃತ್ತಿಂಚ ಯೋಗಿನಃ, ಯೋಗಿಗಳಿಬ್ರು. ಯಾರು? ಜ್ಞಾನಯೋಗಿಗಳು ಮತ್ತೆ ಕರ್ಮಯೋಗಿಗಳು ಅಂತ ಯೋಗಿಗಳು ಇಬ್ಬರಿದ್ದಾರೆ. ಆ ಇಬ್ಬರು ಯೋಗಿಗಳು ಹೋಗುವ ಮಾರ್ಗ ಬೇರೆ ಬೇರೆ. ಯಾವ ಮಾರ್ಗದಿಂದ ಅವರು ಹೋಗ್ತಾರೆ, ದೇಹವನ್ನು ತ್ಯಾಗ ಮಾಡಿ ಅವರು ಹೋಗುವ ಮಾರ್ಗ ಯಾವುದು, ಅದನ್ನ ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ, ಮುಂದಿನ 3 ಶ್ಲೋಕದಲ್ಲಿ ಅದನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಆಯ್ತಾ? ಯತ್ರ ಕಾಲೇ, ಇಲ್ಲಿ ಯತ್ರ ಕಾಲೇ ಅಂತ ಹೇಳಿದ್ರೆ ಯಸ್ಮಿನ್ ಕಾಲೇ ಅಂತ ಅರ್ಥ ಮಾಡಬಾರ್ದು. ಯಾವ ಕಾಲದಲ್ಲಿ ಅವರು ಹೋಗುವ ಮಾರ್ಗದಲ್ಲಿ ಅಂತ ಅರ್ಥ ಮಾಡಬೇಕು. ಶ್ರೀಮದ್ ಆಚಾರ್ಯ ಸೂಚನೆ ಕೊಡ್ತಾರೆ. ಯತ್ರ ಕಾಲೇ, ಯಾವ ಅಭಿಮಾನಿ ದೇವತೆಗಳಿಂದ ನಿಯಮ್ಯವಾದ ಮಾರ್ಗ ಇದೆಯಲ್ಲ, ತಸ್ಮಿನ್ ಮಾರ್ಗೇ ಪ್ರಯಾತಾಃ, ಶರೀರವನ್ನ ಬಿಟ್ಟು ಹೋಗಿರ್ತಕ್ಕಂತಹ ಯೋಗಿನಃ, ಕರ್ಮಯೋಗಿನಃ ಜ್ಞಾನಯೋಗಿನಶ್ಚ, ಕರ್ಮಯೋಗಿಗಳು ಮತ್ತೆ ಜ್ಞಾನಯೋಗಿಗಳು ಯಾವ ಮಾರ್ಗದಲ್ಲಿ ಹೋದರೆ ಅಪುನರಾವೃತ್ತಿ, ಯಾವ ಮಾರ್ಗದಲ್ಲಿ ಹೋದರೆ ಪುನರಾವೃತ್ತಿ, ವಾಪಸ್ ಬರುವಿಕೆ, ವಾಪಸ್ ಬರದಿರುವಿಕೆ. ಯಾವ ಮಾರ್ಗದಲ್ಲಿ ಹೋದರೆ ವಾಪಸ್ ಬರ್ಲಿಕ್ಕಾಗೋದಿಲ್ಲ, ಯಾವ ಮಾರ್ಗದಲ್ಲಿ ಹೋದರೆ ಮತ್ತೆ ವಾಪಸ್ ಬರ್ತಾರೆ ಯೋಗಿಗಳು ಜ್ಞಾನಿಗಳು, ಅದನ್ನ ಆ ಕಾಲಕ್ಕೆ ಅಭಿಮಾನಿಯಾದ ದೇವತೆಗಳನ್ನ ನಾನು ತಿಳಿಸ್ತೇನೆ ಅಂತ ಹೀಗೆ ಕೃಷ್ಣ ಪರಮಾತ್ಮ ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಸರಿನಾ? ಕಾಲಂ ಅಂತ ಶಬ್ದಕ್ಕೆ ಕಾಲಾಭಿಮಾನಿಯಾದ ದೇವತೆಯಿಂದ ಅಧಿಷ್ಠಿತವಾದ ಮಾರ್ಗವನ್ನ ವಕ್ಷ್ಯಾಮಿ, ಮುಂದೆ ಹೇಳ್ತೇನೆ ಅಂತ ಕೃಷ್ಣನ ಮಾತಿನ ಅಭಿಪ್ರಾಯ. ಆಯ್ತಾ? ಈಗ ಅನ್ವಯ ನೋಡ್ರಿ. 23ನೇ ಶ್ಲೋಕ ತೆಗೆದು ಕಟ್ಟುವ. ಸಿಕ್ತಾ? ಯತ್ರ ಕಾಲೇತು ಅನಾವೃತ್ತಿಂ ಆವೃತ್ತಿಂಚ ಏವ ಯೋಗಿನಃ ಪ್ರಯಾತಾಃ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಭರತ ಕುಲ ಶ್ರೇಷ್ಠನೇ, ಯೋಗಿಗಳು ಅಂದ್ರೆ ಕರ್ಮಯೋಗಿಗಳು ಆಗಬಹುದು ಅಥವಾ ಜ್ಞಾನಯೋಗಿಗಳು ಯಾವ ಕಾಲದ ಅಭಿಮಾನಿ ದೇವತೆಯ ಮತ್ತು ಕಾಲಾಭಿಮಾನಿ ಅಲ್ಲದ ದೇವತೆಯ ನಿಯಮನಕ್ಕೆ ಒಳಪಟ್ಟ ಮಾರ್ಗದಲ್ಲಿ, ಆ ಮಾರ್ಗದಲ್ಲಿ ಯಾರು ಹೋಗ್ತಾರೆಯೋ ಅಂಥವರ ಆ ಮಾರ್ಗವನ್ನ ನಾನು ತಿಳಿಸ್ತೇನೆ. ಯಾವ ಮಾರ್ಗದಲ್ಲಿ ಹೋದರೆ ವಾಪಸ್ ಬರ್ತಾರೆ, ಹಿಂತಿರುಗಿ ಬರ್ತಾರೆ, ಯಾವ ಮಾರ್ಗದಲ್ಲಿ ಹೋದರೆ ವಾಪಸ್ ಬರೋದಿಲ್ಲ, ಆ ಅಂಶವನ್ನು ನಾನು ತಿಳಿಸ್ತೇನೆ. ವಕ್ಷ್ಯಾಮಿ ಅಂತ ಲೃಟ್ಲಕಾರದ ಪ್ರಯೋಗವನ್ನ ಕೃಷ್ಣ ಪರಮಾತ್ಮ ತಾನು ಮಾಡ್ತಾ ಇದ್ದಾನೆ. ಸರಿನಾ? ನೋಡೋಣ ಇವಾಗ. ಭಗವಂತಂ ಪ್ರಾಪ್ತಾನಾಂ ಅನ್ಯೇಷಾಂಚ ಅಪುನರಾವೃತ್ತಿ ಪುನರಾವೃತ್ತಿ ಕಥಿತೆ ಅಲ್ವಾ. ಹಿಂದೆ
ಯಾರು ನನ್ನನ್ನು ಹೊಂತಾರೋ ಭಗವಂತನನ್ನು ಹೊಂದಿದವರಿಗೆ ಅಪುನರಾವೃತ್ತಿಯನ್ನು ಹೇಳಿದ್ದಾರೆ, ಪುನರಾವೃತ್ತಿಯನ್ನು ಹೇಳಿದ್ದಾರೆ. ಅಲ್ಲಿ ಯಾವ ದೇವತೆಯಿಂದ ಅಧಿಷ್ಠಿತ ಮಾರ್ಗದಲ್ಲಿ ಹೋದರೆ ಅಪುನರಾವೃತ್ತಿ ಅಂದರೆ ಬಾರದಿರುವಿಕೆ, ಪುನರಾವೃತ್ತಿ ಮತ್ತೆ ಬರುವಿಕೆ, ಅದು ಯಾವುದರಿಂದ ಯಾವ ಮಾರ್ಗದಲ್ಲಿ ಹೋದರೆ ಅದು ಉಂಟಾಗುತ್ತೋ ಆ ದೇವತೆಗಳನ್ನು ನಾನು ನಿನಗೆ ಹೇಳುತ್ತೇನೆ ಅಂತ ಕೃಷ್ಣ ಇಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಯತ್ರ ಎಂಬ 3 ಶ್ಲೋಕದಿಂದ ಅದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಆಯ್ತಾ? ತಾಹ ದೇವತಾಹ ಪ್ರತಿಜ್ಞಾಪೂರ್ವ ತ್ರಯೇಣ ಅಂದ್ರೆ ಯತ್ರ ಎಂಬ ಇಲ್ಲಿಂದ ಪ್ರಾರಂಭಿಸಿ ಮುಂದಿನ 3 ಶ್ಲೋಕಗಳವರೆಗೆ ಅಂತ ಅರ್ಥ. ಕಾಲ ಇತಿ ಅದನ್ನ ಕಾಲ ಎಂಬುದಾಗಿ ಕಾಲೇ ಇತಿ ಯತ್ರ ಕಾಲೇ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದಾನೆ. ಏನರ್ಥ ಇದಕ್ಕೆ? ಯತ್ ಕಾಲಾಭಿಮಾನಿ ದೇವತಾಧಿಷ್ಠಿತ ಮಾರ್ಗೇ ಕಾಲ ಅನಭಿಮಾನಿ ದೇವತಾಧಿಷ್ಠಿತ ಮಾರ್ಗೇ ಚ. ಶ್ಲೋಕಕ್ಕೆ ಅರ್ಥ ಬರಿತಾ ಇದ್ದಾರೆ ರಾಯರು. ಯತ್ ಕಾಲಾಭಿಮಾನಿ ದೇವತಾಧಿಷ್ಠಿತ ಮಾರ್ಗೇ ಕಾಲ ಅನಭಿಮಾನಿ ದೇವತಾಧಿಷ್ಠಿತ ಮಾರ್ಗೇ ಚ ಪ್ರಯಾತಾಃ ಯೋಗಿನಃ ಅನಾವೃತ್ತಿಂ ಆವೃತ್ತಿಂಚ ಯಾಂತಿ. ಯಾವ ಒಂದು ಕಾಲಕ್ಕೆ ಅಭಿಮಾನಿಯಾದ ದೇವತೆಯಿಂದ ಅಥವಾ ಕಾಲ ಅನಭಿಮಾನಿಯಾದ ಅಂದ್ರೆ ಅಭಿಮಾನಿಯಲ್ಲದ ದೇವತೆಯಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ ಹೋಗ್ತಾರಲ್ಲ ಯೋಗಿಗಳು, ದೇಹವನ್ನು ತ್ಯಾಗ ಮಾಡಿ, ಅದು ಅನಾವೃತ್ತಿ ಮತ್ತು ಆವೃತ್ತಿ ಎರಡನ್ನೂ ಕೂಡ ಪಡ್ಕೊಳ್ತಾರೆ. ಕೆಲವರು ವಾಪಸ್ ಬರ್ತಾರೆ, ಕೆಲವರು ವಾಪಸ್ ಬರೋದಿಲ್ಲ. ತಮ್ ಕಾಲಂ ಅಂದ್ರೆ ಆ ಕಾಲವನ್ನು ಹೇಳುತ್ತೇನೆ ಅಂತ ಅರ್ಥ ಅಲ್ಲ, ಆ ಯಾವ ದೇವತೆಗಳಿಂದ ಅಧಿಷ್ಠಿತವಾಗಿದೆಯಲ್ಲ ಆ ದೇವತೆಗಳನ್ನು ನಾನು ತಿಳಿಸ್ಕೊಡ್ತೇನೆ. ಆ ಮಾರ್ಗವನ್ನ ನಾನು ತಿಳಿಸ್ಕೊಡ್ತೇನೆ. ಕಾಲಾಭಿಮಾನಿ ದೇವತೆಗಳನ್ನ ಮತ್ತೆ ಅನ್ಯ ದೇವತೆಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಎಂಬುದಾಗಿ ಯಾಕೆಂದ್ರೆ ಹೇಳ್ತಾರೆ ನೋಡ್ರಿ, ಮುಂದಿನ ಶ್ಲೋಕದಲ್ಲೂ ಹೇಳ್ತಾರೆ ಇದನ್ನ. ಈ ಒಂದು ಅಂಶವನ್ನ ಶ್ರೀಮದಾಚಾರ್ಯರು ಭಾಷ್ಯ ಮತ್ತು ತಾತ್ಪರ್ಯದಲ್ಲಿ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಹಾಗಾಗಿ ರಾಯರು ಇದನ್ನು ಬರೀಲಿಕ್ಕೆ ಕಾರಣ ಏನು? ಶ್ರೀಮದಾಚಾರ್ಯರ ಮಾತೇ ಕಾರಣ. ಭಾಷ್ಯದ ಕೆಲವೊಂದು ಅಭಿಪ್ರಾಯಗಳನ್ನು ನಾನು ನೋಡಿಬಿಡ್ತೇನೆ. ಯತ್ ಕಾಲಾದ್ಯಭಿಮಾನಿ ದೇವತಾ ಗತಾಹ ಆವೃತ್ಯನಾವೃತ್ತಿ ಗಚ್ಚಂತಿ ತಾಹ ಆಹ ಯತ್ರೆ ಇತ್ಯಾದಿನ. ಏನ್ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯ ಭಾಷ್ಯದಲ್ಲಿ? ಇದಕ್ಕೆ ಪೀಠಿಕೆಯನ್ನು ಕೊಟ್ಟದ್ದು ಈ ಶ್ಲೋಕಕ್ಕೆ. ಕಾಲಾದಿ ಅಭಿಮಾನಿಗಳಾಗಿರ್ತಕ್ಕಂಥ ಯಾವ ದೇವತೆಗಳಿದ್ದಾರೆ, ಪ್ರತಿಯೊಂದಕ್ಕೂ ಕಾಲಕ್ಕೂ ಕೂಡ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ, ಹೌದಾ ಇಲ್ಲ? ಹಾಗಾಗಿ ಕಾಲಾಭಿಮಾನಿ ದೇವತೆ ಭಗವಂತ ಪ್ರಧಾನವಾಗಿ ಹೌದು, ಆದ್ರೆ ಅವಾಂತರವಾಗಿ ಬೇರೆಯವರು ದೇವತೆಗಳಾಗಿದ್ದಾರೆ. ಹಾಗಾಗಿ ಕಾಲಾಭಿಮಾನಿಗಳಾದ ಯಾವ ದೇವತೆಗಳಿಂದ ಅಧಿಷ್ಠಿತವಾದ ಅಂದ್ರೆ ಅವರೇ ಅಭಿಮಾನಿಗಳ ಇದಕ್ಕೆ ಅಂತ ಅರ್ಥ. ಮಾರ್ಗಕ್ಕೆ ಅಧಿಷ್ಠಿತವಾದ ಮಾರ್ಗದಿಂದ ಹೋದರೆ ಮೃತನಾದ ವ್ಯಕ್ತಿ ವಾಪಸ್ ಬರೋದಿಲ್ಲವೋ, ಯಾವ ದೇವತೆಗಳಿಂದ ಅಧಿಷ್ಠಿತವಾದ ಮಾರ್ಗದಿಂದ ಹೋದ ಮೃತನಾದ ವ್ಯಕ್ತಿ ವಾಪಸ್ ಬರ್ತಾನೆಯೋ ಅಂಥ ದೇವತೆಗಳನ್ನು ನಾನು ನಿನಗೆ ತಿಳಿಸ್ತೇನೆ ಅಂತ ಇಟ್ಕೊಳ್ಬೇಕು. ನಾನಿಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದೇನೆ? ಕೃಷ್ಣ ಏನ್ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ? ಎತ್ತರ ಕಾಲೆ ಅಂತ ಹೇಳಿದ್ರೆ ಕಾಲ ಅಂತ ಇಟ್ಕೊಳ್ಬೇಡ್ರಪ್ಪ, ಮಾರ್ಗ ಅಂತ ಇಟ್ಕೊಳ್ರಿ. ಯಾವ ಮಾರ್ಗದಲ್ಲಿ ಕಾಲಾಭಿಮಾನಿಗಳಾದ ಯಾವ ಕಾಲಕ್ಕೆ ಅಭಿಮಾನಿಯಾದ ದೇವತೆಗಳಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ ಹೋದರೆ ಅವನಿಗೆ ಅಪುನರಾವೃತ್ತಿ. ಯಾವ ಕಾಲಾಭಿಮಾನಿಯಾದ ದೇವತೆಗಳಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ ಹೋದರೆ ಅವನಿಗೆ ಆವೃತ್ತಿ. ಇದನ್ನ ನಾನು ನಿನಗೆ ಹೇಳ್ತೇನೆ. ಅದೇ ಯಾವ ಕಾಲಕ್ಕೆ ಅಭಿಮಾನಿಗಳಲ್ಲದೋ ಅಧಿಷ್ಠಾತೃವಲ್ಲದಂತ. ಯಾವ ಕಾಲಕ್ಕೆ ಅಭಿಮಾನಿಗಳಾಗಿದ್ದಾರೆಯೋ ಆ ಕಾಲದ ಅಧಿಷ್ಠಿತವಾದ ಮಾರ್ಗ ಒಂದಿದೆ, ಆಯ್ತಾ? ಕಾಲಕ್ಕೆ ಅನಭಿಮಾನಿಗಳಾದ ಅಂತ ಇಲ್ಲಿ ಕೊಡ್ತಾರೆ. ಆದ್ರೆ ಶ್ರೀಮದ್ ಆಚಾರ್ಯ ವಾಕ್ಯ ಸ್ಪಷ್ಟವಾಗಿ ನೋಡೋಣ ಇಲ್ಲಿ, ಆಯ್ತಾ? ಇಲ್ಲಿ ಹೇಳುವಾಗ ಅತ್ರ ಯತ್ರ ಕಾಲೇ ಇತ್ಯುಪಲಕ್ಷಣಂ ಅಂತ ಹೇಳಿದ್ರು, ಆಯ್ತಾ? ಅಭಿಮಾನಿ ಎಲ್ಲದ ದೇವತೆಗಳು, ಅಭಿಮಾನಿ ದೇವತೆಗಳು, ಎರಡು ಮಾರ್ಗದಲ್ಲಿ ಹೋದವರು ಯೋಗಿಗಳು, ಆವೃತ್ತಿ ಅನಾವೃತ್ತಿ ಹೊಂದ್ತಾರೆ. ಭಗವಂತಂ ನೀವು ವಿವೃತಿಯಲ್ಲಿ ಮೂಲದಲ್ಲಿ ಕೇಳ್ತಾ ಇದ್ದೀರಾ? ಅಷ್ಟೇ. ಅದೇ ದೇವತೆಗಳಿಂದ ಅಧಿಷ್ಠಿತವಾದ ಮಾರ್ಗ ಎರಡು, ಆಯ್ತಾ?
ಹೌದು ಅಲ್ಲ, ಒಂದು ಮಾರ್ಗ ಅಪುನರಾವೃತ್ತಿ ಇರೋದು ಆಯ್ತಾ. ಇನ್ನೊಂದು ಮಾರ್ಗ ಅಂದ್ರೆ ಅಪುನರಾವೃತ್ತಿ ಮತ್ತೆ ಬಾರದಿರುವ ಮಾರ್ಗ ಒಂದು, ಬರುವ ಮಾರ್ಗ ಒಂದು. ಕಾಲದಲ್ಲಿ ವಿಶಿಷ್ಟ ಕಾಲದಲ್ಲಿ ಅಭಿಮಾನಿ ದೇವತೆಗಳಿಂದ ಅಧಿಷ್ಠಿತವಾಗಿರ್ತದೆ. ಇನ್ನು ಬೇರೆ ಕಾಲದಲ್ಲಿ ಆ ಅಭಿಮಾನಿ ದೇವತೆಗಳಿಂದ ಅಧಿಷ್ಠಿತವಾಗಿರಲ್ಲ. ಅದೇ ಮಾರ್ಗ ಅಂದ್ರೆ ಅದೇ ಮಾರ್ಗ ಕಾಲಕ್ರಮೇಣ ಅದು ಅಭಿಮಾನಿ ಪ್ರದೇಶದಿಂದ. ಆದರೆ ಮುಂದಿನ ವಾಕ್ಯಗಳನ್ನು ನೋಡಿದರೆ ಈ ಅಭಿಪ್ರಾಯ ಬರೋದಿಲ್ಲ ನಮಗೆ. ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ ಅಲ್ವಾ. ಯತ್ ಕಾಲಾಭಿಮಾನಿ ದೇವತಾಧಿಷ್ಠಿತ ಮಾರ್ಗೇ ಕಾಲ ಅನಭಿಮಾನಿ ದೇವತಾಧಿಷ್ಠಿತ ಮಾರ್ಗೇ ಚ. ಇದು ನಿಮಗೆ ಬೇಕಾಗಿರೋದಲ್ವಾ. ಕಾಲಾಭಿಮಾನಿ ದೇವತಾಧಿಷ್ಠಿತ ಮಾರ್ಗೇ ಕಾಲ ಅನಭಿಮಾನಿ ಅಧಿಷ್ಠಿತ ಮಾರ್ಗೇ ಚ. ಈ ಒಂದು ಕಾಲದಲ್ಲಿ ಜೀವರು ಮೃತರಾಗ್ತಾರೆ ಅಂದ್ರೆ ಆ ಕಾಲಕ್ಕೆ ಅಭಿಮಾನಿ ದೇವತೆಗಳಿರ್ತಾರೆ, ಅವರೇ ಆ ಯಾವ ಮಾರ್ಗದ ಒಂದು ಮಾರ್ಗದಲ್ಲಿ ಹೋಗ್ತಾರೆ, ಅಭಿಮಾನಿಗಳಾಗಿರ್ತಾರೆ. ಅಲ್ಲ, ಎರಡು ಮಾರ್ಗ ಇದೆ ಹೇಳ್ತಾರೆ ಮುಂದಿನ ಶ್ಲೋಕಗಳಲ್ಲಿ ಹಾಗೆ ಬರುತ್ತೆ. ಹೌದು, ಹಾಗೆ ಜ್ಞಾನಯೋಗಿಗಳು ಹೋಗುವ ಮಾರ್ಗ ಬೇರೆ, ಕರ್ಮಯೋಗಿಗಳು ಹೋಗುವ ಮಾರ್ಗ ಬೇರೆ. ಮುಂದಿನ ಶ್ಲೋಕದಲ್ಲಿ ಹೌದು ಅದೇ ಮಾರ್ಗ ಹಾಗೆ ಹೇಳಿದ್ದಲ್ವಾ. ಮಾರ್ಗ ಎರಡು ಆಯ್ತಾ. ಒಂದು ಜ್ಞಾನಯೋಗಿಗಳು ಹೋಗುವ ಮಾರ್ಗ ಒಂದು, ಕರ್ಮಯೋಗಿಗಳು ಹೋಗುವ ಮಾರ್ಗ ಒಂದು. ಯಾವ ಮಾರ್ಗದಲ್ಲಿ ಹೋದರೆ ವಾಪಸ್ ಬರ್ತಾರೆ, ಯಾವ ಮಾರ್ಗದಲ್ಲಿ ಹೋದರೆ ವಾಪಸ್ ಬರೋದಿಲ್ಲ. ಇಲ್ಲ, ಹಾಗಿಲ್ಲ ಆಯ್ತಾ. ನೋಡ್ರಿ ಮುಂದಿನ ಶ್ಲೋಕದಲ್ಲಿ ಅದು ಸ್ಪಷ್ಟ ಮಾಡ್ತಾರೆ. ಯಾವ ಮಾರ್ಗದಲ್ಲಿ ಹೋದರೆ ಅಂದ್ರೆ ಜ್ಞಾನಯೋಗಿಗಳು ಹೋಗುವ ಮಾರ್ಗದಲ್ಲಿ ವಾಪಸ್ ಬರೋದಿಲ್ಲ ಆಯ್ತಾ. ಕರ್ಮಯೋಗಿಗಳು ಇನ್ನೂ ಕರ್ಮ ಸಾಧನೆ ಮಾಡಬೇಕು, ಇನ್ನು ಕರ್ಮಯೋಗಿಗಳು ಆಗಿದ್ದಾರೆ ಅಂತಾದ್ರೆ ಅವರು ಹೋಗುವ ಮಾರ್ಗವೇ ಬೇರೆ. ಆ ಮಾರ್ಗದಲ್ಲಿ ಹೋದವರು ಮತ್ತೆ ವಾಪಸ್ ಬರ್ತಾರೆ. ಆದ್ರೆ ಆ ಮಾರ್ಗಕ್ಕೆ ಅಧಿಷ್ಠಾತ್ರವಾದ ದೇವತೆ ಯಾರು? ಜ್ಞಾನಯೋಗಿಗಳಿಗೆ ಜ್ಞಾನಯೋಗಿಗಳು ಹೋಗುವ ಮಾರ್ಗದಲ್ಲಿ ಅಪುನರಾವೃತ್ತಿ ಇದೆಯಲ್ಲ, ಆ ಮಾರ್ಗದಲ್ಲಿ ಬರತಕ್ಕಂಥ ಆ ಮಾರ್ಗಕ್ಕೆ ಅಧಿಷ್ಠಾತ್ರವಾದ ದೇವತೆಗಳು ಯಾರು? ಆ ದೇವತೆಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ ಅಂತ ಕೃಷ್ಣ ಇಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅದನ್ನ? ಒಂದ್ ನಿಮಿಷ ತಡೀರಿ. ಇಲ್ಲ, ಎರಡನೇ ಪ್ಯಾರ ಓದ್ತಾ ಇದ್ದೀರಾ? ಅಲ್ಲ, ಅಲ್ಲಿ ನೋಡ್ರಿ, ಅದೆಲ್ಲ ಅರ್ಥ ಮಾಡ್ಕೊಳ್ಳಿ, ಅನುವಾದವನ್ನೇ ನೋಡೋಣ. ಇವಾಗ ಭಗವಂತನನ್ನ ಹೊಂದಿದವರಿಗೆ ಅಪುನರಾವೃತ್ತಿಯು, ಇತರರಿಗೆ ಪುನರಾವೃತ್ತಿಯು ಹೇಳಲಾಯಿತು. ಹಿಂದೆ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಹಿಂದಿನ ಶ್ಲೋಕಗಳಲ್ಲಿ. ಅಲ್ಲಿ ಯಾವ ದೇವತೆಯಿಂದ ಅಧಿಷ್ಠಿತವಾದ ಮಾರ್ಗಗಳಿಂದ ಹೋದವರಿಗೆ ಪುನರಾವೃತ್ತಿಗಳು ಉಂಟಾಗುವವೋ ಆ ದೇವತೆಗಳನ್ನು ನಾನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಮಾರ್ಗ ಎರಡು ಅಲ್ವಾ? ಆ ಮಾರ್ಗಕ್ಕೆ ಅಧಿಷ್ಠಾತ್ರವಾದ ದೇವತೆಗಳು ಇದ್ದಾರೆ. ಅದು ಮುಂದಕ್ಕೆ ಹೋಯ್ತದ ಆಯ್ತಾ. ಇಷ್ಟಕ್ಕೆ ಅರ್ಥ ಮಾಡ್ಕೊಳ್ಳೋದು. ಈಗ ವಿವೃತಿಯ ಪ್ರತಿಯೊಂದು ವಾಕ್ಯಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಇಲ್ಲಿ ಅನುವಾದವನ್ನೇ ನಾನು ಓದ್ತಾ ಇದ್ದೇನೆ ಆಯ್ತಾ. ಯಾವ ಮಾರ್ಗದಲ್ಲಿ ಹೋದವರಿಗೆ ಅಪುನರಾವೃತ್ತಿ ಮತ್ತು ಪುನರಾವೃತ್ತಿಗಳು ಉಂಟಾಗ್ತಾವೆಯೋ ಆ ದೇವತೆಗಳನ್ನ ಹೇಳುತ್ತೆ. ಅಂದ್ರೆ ಆ ಮಾರ್ಗಕ್ಕೆ ಅಧಿಷ್ಠಾತ್ರಿಗಳಾದ ದೇವತೆಗಳನ್ನ ನಾನು ತಿಳಿಸ್ತೇನೆ. ಈಗ ಯೋಗಿ ಅಂದ್ರೆ ಎರಡು ಮಾರ್ಗ ಯಾವ್ದು ಹೇಳಿದ್ರು ಅದು ಕರ್ಮಯೋಗಿ ಜ್ಞಾನಯೋಗಿಗಳ ಮಾರ್ಗ ಅಲ್ಲ, ಯಾಕಾಗತ್ತೆ? ಅಪೂರ್ಣರಾದ ಸಾಧಕರು ಈಗ ಎರಡು ಕಡೆ ಅಪೂರ್ಣ ಸಾಧಕರು ಎಲ್ಲೂ ಪುನರಾವೃತ್ತಿ ಇದೆ. ಪ್ರತಿಜ್ಞೆ ಮಾಡ್ತಿರೋದೇನೋ ಒಂದು ಪುನರಾವೃತ್ತಿ ಮಾರ್ಗ, ಒಂದು ಅಪುನರಾವೃತ್ತಿ ಮಾರ್ಗ ಅಲ್ಲ. ಇದು ಇನ್ನು ಈ ಮೂರೂ ಶ್ಲೋಕಗಳನ್ನು ನೋಡಿದಾಗ ಸ್ಪಷ್ಟ ಆಗುತ್ತೆ ಆಯ್ತಾ. ಮುಂದಕ್ಕೆ ಹೋಗೋಣ ಇವಾಗ ಆಯ್ತಾ. ನೋಡ್ರಿ ಆಮೇಲೆ ನೋಡ್ರಿ ಮುಂದಿನದಕ್ಕೆ ನೋಡೋಣ. ಇವಾಗ ಯಾವ ಕಾಲಕ್ಕೆ ಅಭಿಮಾನಿಯಾದ ದೇವತೆಯಿಂದ ಮತ್ತು ಕಾಲಕ್ಕೆ ಅಭಿಮಾನಿಯಲ್ಲದ ದೇವತೆಯಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ ಹೋದ ಯೋಗಿಗಳು. ಇಲ್ಲಿ ಯೋಗಿ ಶಬ್ದದಿಂದ ಇಬ್ಬಿಬ್ಬರನ್ನು ಇಟ್ಕೊಳ್ಬೇಕಾಗತ್ತೆ ನಾವು ಆಯ್ತಾ. ಜ್ಞಾನಯೋಗಿ ಮತ್ತು
ಕರ್ಮಯೋಗಿ ಇಬ್ಬರನ್ನು ಕೂಡ ನಾವು ಇಟ್ಕೊಳ್ಬೇಕು. ಅನಾವೃತ್ತಿಯನ್ನ ಮತ್ತೆ ಆವೃತ್ತಿಯನ್ನ ಪಡೆಯುವರೋ ತಮ್ ಕಾಲಂ ಅಂದ್ರೆ ಕಾಲವನ್ನು ಹೇಳ್ತೇನೆ ಅಂತ ಇಟ್ಕೊಳ್ಬೇಡ್ರಿ, ಕಾಲಾಭಿಮಾನಿ ದೇವತೆಗಳನ್ನ ಹೇಳ್ತೇನೆ ಅಂತ ಇಟ್ಕೊಳ್ಳಿ. ಇಲ್ಲಿ ಕಾಲ ಶಬ್ದ ಅದು ಕೇವಲ ಉಪಲಕ್ಷಣತೆಯ ಹೇಳಿದ್ದು, ಅಂದ್ರೆ ಅದರ ಜೊತೆಗೆ ಬೇರೆ ಇದನ್ನು ಇಟ್ಕೊಳ್ಬೇಕು. ಕಾಲ ಜೊತೆಗೆ ಅಗ್ನಿ ಮತ್ತೆ ಜ್ಯೋತಿ ಇವುಗಳನ್ನು ಇಟ್ಕೊಳ್ಬೇಕು ಅಂತ ಉಪಲಕ್ಷಣತೆಯ ಹೇಳ್ತಾರೆ ಶ್ರೀಮದಾಚಾರ್ಯ. ಆಯ್ತಾ? ಇಲ್ಲಿ ಬಂದ ಪ್ರಶ್ನೆ ಏನಿವಾಗ? ಹೋದ್ರಿ ಅರ್ಥ ಓದ್ತಾ ಇದ್ದೀರಾ? ಸರಿ. ಯೋಗಿಗಳು ಯಾವ ಕಾಲದ ಅಭಿಮಾನಿ ದೇವತೆಯ ಮತ್ತು ಕಾಲಾಭಿಮಾನಿ ಎಲ್ಲರ ನಿಯಮಕ್ಕೆ ಒಳಪಟ್ಟ ಮಾರ್ಗದಲ್ಲಿ ಹೋದವರಾಗಿ ಹಿಂದಿರುಗಿ ಬರುವುದಿಲ್ಲವೋ, ಹಾಗೆಯೇ ಯಾವ ಕಾಲದ ಅಭಿಮಾನಿ ದೇವತೆಯಿಂದ ಮತ್ತು ಕಾಲಾಭಿಮಾನಿ ಎಲ್ಲರ ದೇವತೆಯ ಅಧಿಷ್ಠಾನ ಮಾರ್ಗದಲ್ಲಿ ಹೋದವರು ಹಿಂದಿರುಗಿ ಬರುವರು, ಆ ಕಾಲಾಭಿಮಾನಿ ದೇವತೆಗಳನ್ನು ಇತರ ದೇವತೆಗಳನ್ನು ಹೇಳುವರು. ಅಷ್ಟೇ ಅಲ್ವಾ? ಇರೋದ್ ಮಾರ್ಗ ಎರಡು. ಯಾವ ಮಾರ್ಗಕ್ಕೆ ಯಾರು ಅಭಿಮಾನಿಗಳು, ಆ ಅಭಿಮಾನಿಯಾದ ದೇವತೆಗಳನ್ನು ನಾನು ತಿಳಿಸ್ತೇನೆ ಅಂತ ಇಷ್ಟೇ ಪ್ರತಿಜ್ಞೆ ಮಾಡುತ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಅಂದ್ರೆ ಇಲ್ಲಿ ಕರ್ಮಯೋಗಿ ಜ್ಞಾನ ಯೋಗಿ ಅಂತ ಹೇಳಿ ನಾವು ಎರಡು ಮಾರ್ಗ ಇಟ್ಕೊಂಡ್ಬಿಟ್ರೆ ಈ ಕರ್ಮಯೋಗಿ ಜ್ಞಾನ ಮಾರ್ಗ ಅಲ್ಲ, ಎಲ್ಲಾ ಯೋಗಿಗಳು ಎರಡು ಮಾರ್ಗ. ಒಂದು ಸಾಧನೆಯಾಗಿ ಪೂರ್ಣಗೊಂಡು ಪುನರಾವೃತ್ತಿ ಅಂದ್ರೆ ಅಪುನರಾವೃತ್ತಿ ಹೋಗುವಂತ ಮಾರ್ಗ, ನೀವು ಸಾಧನೆ ಅಪೂರ್ಣರಾಗಿ ಪುನರಾವೃತ್ತಿ ಹೋಗುವಂತ ಮಾರ್ಗ. ಆಗ ಅರ್ಥ ಬರೋದಿಲ್ಲ. ಮುಂದಿನ ಶ್ಲೋಕಗಳನ್ನು ನೋಡಿದ್ರೆ ಆಗ ಅರ್ಥ ಸಿಗೋದಿಲ್ಲ. ನೋಡೋಣ, ಇದಕ್ಕೆ ಇನ್ನೊಂದು ಗ್ರಂಥದ ಅಧ್ಯಯನ ಬೇಕು. ಆಯ್ತಾ? ಕ್ಲಿಯರ್ ಆಗುತ್ತೆ ನೋಡಿ. ತಾತ್ಪರ್ಯದಲ್ಲಿ ಒಂದಿಷ್ಟು ವಿಷಯ ಕೊಟ್ಟಿದ್ದಾರೆ, ನೋಡೋಣ ಇವಾಗ ಅದನ್ನ. ಆಯ್ತಾ? ಅಷ್ಟೇ. ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಸೂಚನೆ ಮಾಡಿದಂತೆ ಕಾಲೇ ಇತ್ಯುಪಲಕ್ಷಣಂ ಅಜ್ಞಾದೇರಪಿ ವಕ್ಷ್ಯಮಾಣತ್ವಾತ್ ಅಂತ ಹೇಳ್ತಾರೆ. ಅಗ್ನಿ ಮೊದಲಾದ ದೇವತೆಗಳು ಅಧಿಷ್ಠಾತೃಗಳೇ ಈ ಮಾರ್ಗಗಳಿಗೆ. ಆಯ್ತಾ? ಕಾಲ ಶಬ್ದದಿಂದ ಕೇವಲ ಕಾಲಾಭಿಮಾನಿ ದೇವತೆ ಅಂತ ಅಷ್ಟೇ ಇಟ್ಕೊಳ್ಬೇಡಿ, ಅಗ್ನಿ ಮೊದಲಾದವುಗಳನ್ನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತೇವೆ, ಆ ದೇವತೆಗಳನ್ನು ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು. ಅದನ್ನು ಕೂಡ ಕೃಷ್ಣ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಅದರ ಅರ್ಥ. ಅದಕ್ಕೆ ತಾತ್ಪರ್ಯದಲ್ಲಿ ಹೇಳುವಾಗ ಯತ್ರ ಕಾಲಾಭಿಮಾನಿ ದೇವತಾಸು ಮೃತ್ಯನಂತರಂ ಪ್ರಯಾತಾಹ ಅಗ್ನಿ ಜ್ಯೋತಿರ್ಧೂಮಾನ. ನೋಡ್ರಿ, ಕಾಲ ಶಬ್ದದಿಂದ ಇವುಗಳನ್ನು ಇಟ್ಕೊಳ್ಳಿ. ಧೂಮಾದಿ ಮಾರ್ಗ, ಅರ್ಚಿರಾದಿ ಮಾರ್ಗ ಅಂತ ಹೇಳ್ತೇವಲ್ಲ, ಇದೆ. ಆಯ್ತಾ? ಅಗ್ನಿ ಜ್ಯೋತಿರ್ಧೂಮಾನ ಅಕಾಲಾಭಿಮಾನಿತ್ವೇಪಿ, ಇವರೆಲ್ಲ ಕಾಲಾಭಿಮಾನಿಗಳಲ್ಲ. ಆಯ್ತಾ? ಕಾಲಕ್ಕೆ ಅಭಿಮಾನಿ ದೇವತೆ ಒಬ್ಬ. ಈ ಅಗ್ನಿ, ಧೂಮ ಮತ್ತೆ ಜ್ಯೋತಿ ಇದೆ ನೋಡಿ, ಕಾಲಾಭಿಮಾನಿಗಳಲ್ಲದ ಅಂತ ಹೇಳೋದಕ್ಕೆ ಈ ಅರ್ಥ ಸಿಗ್ತದೆ. ಆಚಾರ್ಯ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ವಿವೃತ್ತಿಯಲ್ಲಿ ಏನಿದೆ ಇವಾಗ? ವಿವೃತ್ತಿಯಲ್ಲಿ ಏನ್ ಕೊಟ್ಟರು? ಅಲ್ಲ, ವಾಕ್ಯ ಓದ್ರಿ. ವಾಕ್ಯ ಓದಿ. ಕಾಲಾಭಿಮಾನಿ ಯತ್ ಕಾಲಾಭಿಮಾನಿ ದೇವತಾಧಿಷ್ಠಿತ ಮಾರ್ಗೆ ಕಾಲ ಅನಭಿಮಾನಿ ದೇವತೆಗಳು ಅಂತ ಹೇಳಿದ್ರೆ ಅಗ್ನಿ, ಧೂಮ ಮತ್ತೆ ಜ್ಯೋತಿ ಇವರೆಲ್ಲ ಇವರೆಲ್ಲ ಕಾಲಕ್ಕೆ ಅಭಿಮಾನಿಗಳಲ್ಲ. ಆಯ್ತಾ? ಕಾಲಾಭಿಮಾನಿ ಹೇಳ್ತಾರೆ, ಮುಂದೆ ಹೇಳ್ತಾರೆ ಅದನ್ನ. ಕಾಲಾಭಿಮಾನಿ ದೇವತೆಗಳು ಯಾರು ಅಂತ ಹೇಳ್ತಾರೆ. ಆಯ್ತಾ? ಕಾಲಾಭಿಮಾನಿ ದೇವತೆ ಅದನ್ನೇ ಹೇಳಲಿಕ್ಕೆ ಹೊರಡ್ತೇನೆ ಅಂತ. ಅಲ್ಲಪ್ಪ, ಅಭಿಮಾನಿ ದೇವತೆಗಳನ್ನು ತಿಳಿಸ್ತೇನೆ ಅಂತ ಹೇಳಿದ್ರು. ಆ ಅಭಿಮಾನಿಗಳು ಬೇರೆ ಬೇರೆ. ಆಯ್ತಾ? ಕಾಲಾಭಿಮಾನಿ ದೇವತೆ ಬೇರೆ, ಕಾಲ ಅನಭಿಮಾನಿ ದೇವತೆಗಳು ಬೇರೆ. ಆಯ್ತಾ? ಕಾಲ ಅನಭಿಮಾನಿ ದೇವತೆಗಳು ಯಾವ ಮಾರ್ಗಕ್ಕೆ ಅಧಿಷ್ಠಾತ್ರಿಗಳು, ಯಾವ ಮಾರ್ಗಕ್ಕೆ ಅಭಿಮಾನಿಗಳು. ಕಾಲಕ್ಕೆ ಅಭಿಮಾನಿಯಾದ ದೇವತೆ ಯಾವ ಮಾರ್ಗಕ್ಕೆ ಅಭಿಮಾನಿ. ಇದನ್ನ ನಾನು ತಿಳಿಸ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡುತ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಈಗ ಒಂದ್ ಸ್ವಲ್ಪ ಕ್ಲಾರಿಟಿ ಬಂತು ಅಲ್ವಾ? ಈಗ ವಾಕ್ಯ ನೋಡೋಣ. ವಿವೃತ್ತಿಯಲ್ಲಿ ಶ್ರೀಮದಾಚಾರ್ಯ ಅದನ್ನೇ ಸ್ಪಷ್ಟಪಡಿಸಿದ್ರು. ಯತ್ರ ಕಾಲಾಭಿಮಾನಿ ದೇವತಾಸು ಮೃತ್ಯನಂತರಂ ಪ್ರಯಾತಾಹ ಅಗ್ನಿಜ್ಯೋತಿರ್ಧೂಮಾನಾಂ ಅಕಾಲಾಭಿಮಾನಿತ್ವೇಪಿ ಕಾಲ ಪ್ರಾಚುರ್ಯಾತ್ ಕಾಲ ಇತ್ಯುಚ್ಯತೆ. ಅಲ್ಲಪ್ಪ, ಇವರೆಲ್ಲ ಕಾಲಾಭಿಮಾನಿಗಳು ಅಲ್ಲ ಅಂತ ಆದ್ಮೇಲೆ ಕಾಲ ಶಬ್ದದಿಂದ ಹೇಗೆ ಇವರನ್ನೆಲ್ಲ ಉಪಲಕ್ಷಣತೆ ಇಟ್ಟುಕೊಳ್ತೀರಿ? ಹೌದು, ತಾತ್ಪರ್ಯ. ಆಯ್ತಾ? ಇವರನ್ನೆಲ್ಲ ಹೇಗೆ ಉಪಲಕ್ಷಣತೆ ಇಟ್ಟುಕೊಳ್ತೀರಿ ಅಂತ ಹೇಳಿದ್ರೆ, ಹಾಗಾದ್ರೆ ಇಲ್ಲಿ ಕಾಲ ಶಬ್ದವನ್ನ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ,
ಇವರೆಲ್ಲ ಅಕಾಲಾಭಿಮಾನಿಗಳು ಹೌದು, ಆಯ್ತಾ. ಕಾಲ ಪ್ರಾಚುರ್ಯಾತ್ ಕಾಲ ಇತ್ಯುಚ್ಯತೆ. ಕಾಲಾಭಿಮಾನಿ ದೇವತೆಗಳಿಂದ ಮತ್ತೆ ಕಾಲ ಅನಭಿಮಾನಿಯ ದೇವತೆಗಳಿಂದ ಇಬ್ಬರಿಂದಲೂ ಕೂಡ ಅಧಿಷ್ಠಾತವಾದ ಮಾರ್ಗ ಎರಡಿದೆ, ಆಯ್ತಾ. ಆದ್ರೆ ಇಲ್ಲಿ ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕಾದ್ದು ನಾವು, ಆ ದೇವತೆಗಳಿಂದ ನಿಯಮ್ಯವಾದ ಮಾರ್ಗ, ಆ ಮಾರ್ಗಗಳಲ್ಲಿ ಮರಣಾನಂತರ ಯಾರು ಪ್ರಯಾಣವನ್ನು ಮಾಡುತ್ತಾರೋ ಅವರಿಗೆ ಅನಾವೃತ್ತಿ ಮತ್ತು ಆವೃತ್ತಿಯನ್ನು ಅವರು ಪಡ್ಕೊಳ್ತಾರೆ. ಹಾಗಾದ್ರೆ ಈ ಆವೃತ್ತಿ ಮತ್ತೆ ಅನಾವೃತ್ತಿ ಈ ಎರಡೂ ಕೂಡ ಮರಣದ ಕಾಲವನ್ನು ಅವಲಂಬಿಸಿಲ್ಲ. ಮರಣದ ಕಾಲವನ್ನು ಅವಲಂಬಿಸಿಲ್ಲ. ಈ ಕಾಲದಲ್ಲಿ ಸತ್ತರೆ ಅಪುನರಾವೃತ್ತಿ, ಈ ಕಾಲದಲ್ಲಿ ಸತ್ತರೆ ಪುನರಾವೃತ್ತಿ. ಕಾಲವನ್ನು ಅವಲಂಬಿಸಿಲ್ಲ, ಅವರು ಹೋಗೋ ಮಾರ್ಗವನ್ನು ಅವಲಂಬಿಸಿದೆ, ಆಯ್ತಾ. ಇದೆ, ಅದು ಇದೆ, ಅದನ್ನೇ ಹೇಳ್ತಾರೆ ಇವಾಗ ಒಂದೆಲ್ಲ, ಆಯ್ತಾ. ಅದೊಂದೇ ಮಾರ್ಗ ಅಲ್ಲ. ಉತ್ತರಾಯಣದಲ್ಲಿ ಸತ್ತರೆ ಯಾವ ಮಾರ್ಗದಲ್ಲಿ ಹೋಗ್ತಾರೆ, ದಕ್ಷಿಣದಲ್ಲಿ ಸತ್ತರೆ ಯಾವ ಮಾರ್ಗದಲ್ಲಿ ಹೋಗ್ತಾರೆ. ಅದರಿಂದ ಕಾಲಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿಲ್ಲ ಕೃಷ್ಣ. ಹೀಗೆ ಮಾರ್ಗವನ್ನು ತಿಳಿಸ್ತೇನೆ, ಮಾರ್ಗಕ್ಕೆ ಅಭಿಮಾನಿಯಾದ ದೇವತೆಗಳನ್ನು ತಿಳಿಸ್ತೇನೆ ಅಂತ ಪ್ರತಿಜ್ಞೆ ಮಾಡ್ಲಿಕ್ಕೆ ಏನ್ ಕಾರಣ? ಅದು ಉತ್ತಮ ಲೋಕ ಪ್ರಾಪ್ತಿಗೆ ಯಾವ ಕಾಲದಲ್ಲಿ ಸಾಯ್ತಾನೆ ಅನ್ನೋದು ಮುಖ್ಯ ಅಲ್ಲ, ಯಾವ ಮಾರ್ಗದಲ್ಲಿ ಹೋಗ್ತಾನೆ ಅನ್ನೋದು ಮುಖ್ಯ, ಆಯ್ತಾ. ಯಾವ ಮಾರ್ಗಕ್ಕೆ, ಅದಕ್ಕೆ ಇಲ್ಲಿ ಕೃಷ್ಣ ಎತ್ತರ ಕಾಲೆ ಅಂತೇಳಿ ಯಸ್ಮಿನ್ ಮಾರ್ಗಿ ಅಂತ ತಗೊಳ್ಳಿ, ಕಾಲೆ ಅಂತ ಇಟ್ಕೊಳ್ಬೇಡಿ, ಆಯ್ತಾ. ಆಯ್ತಾ. ಆಯಾ ಕಾಲಾಭಿಮಾನಿ ದೇವತೆಗಳಿಂದ ನಿಯಮ್ಯವಾದ ಮಾರ್ಗವನ್ನ ಅದು ಅವಲಂಬಿಸಿದೆ. ಆದ್ದರಿಂದ ಆ ಮಾರ್ಗಕ್ಕೆ ಅಭಿಮಾನಿಯಾದ ದೇವತೆಗಳನ್ನು ತಿಳಿಸ್ತೇನೆ ಅಂತ ಹೇಳಿ ಕೃಷ್ಣ ಪ್ರಾರಂಭದಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ, ಆಯ್ತಾ. ಇನ್ನು ಈ ಮಾರ್ಗಕ್ಕೆ ನಿಯಾಮಕರು ಅಂತ ಯಾರ್ಯಾರನ್ನ ಹೇಳಿದ್ದಾರೆಯೋ, ಆಯ್ತಾ, ಅಗ್ನಿ, ಜ್ಯೋತಿ ಮತ್ತು ಧೂಮ, ಇವರು ಯಾರು ಕೂಡ ಕಾಲಕ್ಕೆ ಅಭಿಮಾನಿಗಳಲ್ಲ. ಧೂಮ ಅಂದ್ರೆ ಈ ಹೊಗೆ ಅಂತ ಇಟ್ಕೊಳ್ಬಾರದು, ಧೂಮಾಭಿಮಾನಿ ದೇವತೆ ಅಂತ ಅರ್ಥ. ಅಗ್ನಿ ಅಂದ್ರೆ ಅಗ್ನಿಭಿಮಾನಿ ದೇವತೆ ಅಂತ ಅರ್ಥ, ಆಯ್ತಾ. ಹಾಗೆ ಜ್ಯೋತಿ ಶಬ್ದಕ್ಕೆ ಅರ್ಚಿಸ್ ಅಂತ ಕರೀತಾರೆ, ಆಯ್ತಾ. ಅದಕ್ಕೆ ಅಭಿಮಾನಿಯಾದ ದೇವತೆ. ಇವರು ಯಾರು ಕಾಲಕ್ಕೆ ಅಭಿಮಾನಿಗಳಲ್ಲ, ಆಯ್ತಾ. ಆದರೆ ಇವರೆಲ್ಲ ಆ ಮಾರ್ಗ ನಿಯಾಮಕರಲ್ಲಿ ಕಾಲ ಎನ್ನುವುದನ್ನು ಯಾಕೆ ವಿಶೇಷಣ ಕೊಟ್ಟರು ಅಂತ ಹೇಳಿದ್ರೆ, ಇವರು ಅಭಿಮಾನಿಗಳಾಗಿದ್ದಾರೆ, ಅವರು ಕಾಲಾಭಿಮಾನಿಗಳು ದೇವರ. ಆದರೆ ಇವರ ಸಂಖ್ಯೆಗಿಂತ ಕಾಲಾಭಿಮಾನಿ ದೇವತೆಗಳ ಸಂಖ್ಯೆ ಜಾಸ್ತಿ ಇದೆ ನಿಯಾಮಕರಾದವರಲ್ಲಿ. ಹಾಗಾಗಿ ಎತ್ತರ ಕಾಲೆ ಎನ್ನುವ ಶಬ್ದವನ್ನ ಕೃಷ್ಣ ಪರಮಾತ್ಮ ತಾನು ಹೇಳ್ತಾ ಇದ್ದಾನೆ. ಉಪಲಕ್ಷಣತೆಯ ಅಗ್ನಿ, ಜ್ಯೋತಿ, ಧೂಮ ಇವುಗಳನ್ನು ಇಟ್ಕೊಳ್ಬೇಕು ಅಂತಾದರೂ ಇವುಗಳನ್ನು ಉಲ್ಲೇಖ ಮಾಡದೇನೆ ಕೃಷ್ಣ ಕಾಲವನ್ನು ಮಾತ್ರ ಯಾಕೆ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮಾರ್ಗಗಳಲ್ಲಿ ನಿಯಾಮಕರು ತುಂಬಾ ಜನ ಇದ್ದಾರಪ್ಪ. ಕೆಲವರು ಕಾಲಾಭಿಮಾನಿಗಳು, ಕೆಲವರು ಕಾಲ ಅನಭಿಮಾನಿಗಳು. ಇದರಲ್ಲಿ ಈ ಮಾರ್ಗದ ನಿಯಾಮಕರಲ್ಲಿ ಕಾಲಾಭಿಮಾನಿ ನಿಯಾಮಕರೇ ಸಂಖ್ಯೆಯೇ ಜಾಸ್ತಿ ಇರೋದ್ರಿಂದ ಕೃಷ್ಣ ಪರಮಾತ್ಮ ಇಲ್ಲಿ ಎತ್ತರ ಕಾಲೇ ಅನ್ನುವ ಪ್ರಯೋಗ ಮಾಡ್ತಾ ಇದ್ದಾನೆ. ಕಾಲಾಭಿಮಾನಿ ದೇವತೆಗಳಲ್ಲಿ ಕಲಾ ಎರಡನ್ನು ಇಟ್ಟುಕೊಳ್ಳಬಹುದು. ಹೌದು, ಆಯ್ತಾ. ಜ್ಯೋತಿರ್ಲೋಕ ಇವುಗಳಲ್ಲಿ ಇಲ್ಲ, ಕಲಾ ಇಲ್ಲ, ಕಾಲ ಮಾತ್ರ. ಕಾಲ, ಅದಕ್ಕೆ ಕಾಲ ಶಬ್ದಕ್ಕೆ ಇಲ್ಲಿ ಕಾಲ ಅಂತ ಹೇಳಿದ್ರೆ ಯಸ್ಮಿನ್ ಕಾಲೆ ಅಂತ ಅರ್ಥ ಮಾಡಬೇಡಿ, ಮಾರ್ಗ ಅಂತ ಅರ್ಥ ಮಾಡಿ ಅಂತ ಹೇಳೋದು. ಯಾಕೆ ಅಂತ ಅದನ್ನು ಹೇಳ್ತಾರೆ, ಯಾಕೆ ಹೀಗೆ ಮಾಡಬೇಕು ಅಂತ. ಒಂದು ವೇಳೆ ಕಾಲ ಅಂತಾನೆ ಇಟ್ಕೊಂಡ್ಬಿಟ್ರೆ ಸಮಸ್ಯೆ ಆಗುತ್ತೆ ನಮಗೆ. ಯಾಕೆಂದ್ರೆ ಮುಂದೆಲ್ಲ ಮುಂದಿನ ಶ್ಲೋಕದಲ್ಲಿ ಬರುತ್ತದೆ. ಸರಿ. ಅಗ್ನಿರ್ಜ್ಯೋತಿರಿತಿ ದ್ವೇಧ ವನ್ಯೇ ಪುತ್ರೋ ವ್ಯವಸ್ಥಿತ ತಂ ಪ್ರಾಪ್ಯ ಯಾತಿ ಬ್ರಹ್ಮಿಷ್ಠೋ ದಿವಸಾದ್ಯಭಿಮಾನಿನಃ ಇತಿ ಸತ್ತತ್ವೇ. ಸತ್ತತ್ವದ ಒಂದು ಮಾತನ್ನ ಶ್ರೀಮದಾಚಾರ್ಯಲ್ಲಿ ಉದಾಹರಣೆ ಕೊಡ್ತಾ ಇದ್ದ. ಅಗ್ನಿಗೆ ಪ್ರಧಾನ ವನ್ಯ ಒಬ್ಬ ಇದ್ದಾನಲ್ಲ, ಪ್ರಧಾನ ವನ್ನಿಗೆ ಇಬ್ರು ಮಕ್ಕಳಂತೆ, ಒಬ್ಬ ಅಗ್ನಿ ಮತ್ತು ಜ್ಯೋತಿ ಅಂತ ಶ್ರೀಮದಾಚಾರ್ಯರು ಮಾತನ್ನು ಹೇಳಿದ್ದು. ಅಗ್ನಿ ಮತ್ತೆ ಜ್ಯೋತಿ ಅಂತ ಇಬ್ಬರಿದ್ದಾರೆ, ಈ ಎರಡು ರೂಪಗಳು, ಆಯ್ತಾ. ಮಗನು ಇದ್ದಾನೆ ಅಂತ. ಪ್ರಧಾನವಾದ ವನ್ನಿ, ಅವನ ಪುತ್ರ ಒಬ್ಬ ಅಗ್ನಿ ಮತ್ತೆ ಜ್ಯೋತಿ, ಆಯ್ತಾ. ಅಗ್ನಿ ಜ್ಯೋತಿ ಇತಿ ದ್ವೇಧ ವನ್ಯೇ ಪುತ್ರ ವ್ಯವಸ್ಥಿತ. ವನ್ನಿಯ ಮಕ್ಕಳು ಎಂಬುದಾಗಿ ಇವರಿಬ್ಬರನ್ನ ವ್ಯವಸ್ಥೆ ಮಾಡಿದ್ದಾರೆ. ತಂ ಪ್ರಾಪ್ಯ ಯಾತಿ ಬ್ರಹ್ಮಿಷ್ಠ.
ದಿವಸಾದ್ಯಭಿಮಾನಿನಃ. ಇದೆಲ್ಲ ಮುಂದೆ ತುಂಬಾ ಹೋಯ್ತದು, ಆಯ್ತಾ. ಹಾಗಾಗಿ ಬ್ರಹ್ಮಜ್ಞಾನಿಯಾದವ ಕ್ರಮವಾಗಿ ಈ ಅಗ್ನಿಯನ್ನ ಮತ್ತೆ ಜ್ಯೋತಿಯನ್ನ ಇವುಗಳ ಮೂಲಕವಾಗಿ ಅಹರಾದಿ ಅಭಿಮಾನಿಗಳ ಲೋಕವನ್ನ ಅವ ಬ್ರಹ್ಮಜ್ಞಾನಿಯಾದವ ಪಡ್ಕೊಳ್ಳುತ್ತಾನೆ ಎಂಬುದಾಗಿ ಸತ್ತತ್ವದಲ್ಲಿ ಇಷ್ಟನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಅಹರಾದಿ ಕಾಲವನ್ನು ತೆಗೆದುಕೊಳ್ಳಬಾರದು, ಹೊರತು ಆ ಕಾಲಕ್ಕೆ ಅಭಿಮಾನಿಯಾದ ದೇವತೆಗಳ ಲೋಕ ಅಂತ ಇಲ್ಲಿ ಸ್ಪಷ್ಟವಾಗಿ ಸತ್ತತ್ವದಲ್ಲಿ ಕೊಟ್ಟಿದೆ. ಹಾಗಾಗಿ ಕಾಲವನ್ನು ಇಟ್ಕೊಳ್ಬಾರದು, ಮಾರ್ಗವನ್ನು ಇಟ್ಕೊಳ್ಬೇಕು, ಜೊತೆಗೆ ಆ ಮಾರ್ಗಕ್ಕೆ ಅಧಿಷ್ಠಾತ್ರವಾದ ದೇವತೆಗಳನ್ನ ನಾವಿಲ್ಲಿ ಪ್ರಕೃತಿಯಲ್ಲಿ ಇಟ್ಕೊಳ್ಬೇಕು. ಇಷ್ಟು ಸ್ಪಷ್ಟಪಡಿಸಿದರು. ಒಂದು ವೇಳೆ ಹಾಗೇನಾದ್ರೂ ನಾವು ಕಾಲವನ್ನೇ ಇಟ್ಕೊಂಡ್ಬಿಟ್ರೆ, ಆಯ್ತಾ, ಇಂಥ ಕಾಲದಲ್ಲಿ ಮರಣವನ್ನು ಹೊಂದಿದವ ಆವೃತ್ತಿಯನ್ನು ಪಡ್ಕೊಳ್ಳುತ್ತಾನೆ, ಇಂಥ ಕಾಲದಲ್ಲಿ ಮರಣವನ್ನು ಹೊಂದಿದವ ಅನಾವೃತ್ತಿಯನ್ನು ಪಡ್ಕೊಳ್ಳುತ್ತಾನೆ ಅಂತ ನಾವು ಒಂದು ವೇಳೆ ಹಾಗೆ ಅಭಿಪ್ರಾಯವನ್ನು ಇಟ್ಕೊಂಡ್ಬಿಟ್ರೆ, ಆಯ್ತಾ, ಇದ್ಯಾವುದು ಕೂಡ ಅಗ್ನಿ, ಜ್ಯೋತಿ, ಧೂಮ ಇದ್ಯಾವುದು ಕೂಡ ಕಾಲವೇ ಅಲ್ಲ, ಕಾಲ ಅಲ್ಲ. ಆದ್ದರಿಂದ ಈ ಸಮಯದಲ್ಲಿ ಮರಣವನ್ನ ಹೊಂದಿದವ, ಅವುಗಳಲ್ಲಿ ಮರಣವನ್ನ ಹೊಂದಿದವ, ಆಯ್ತಾ, ಆವೃತ್ತಿ ಪುನರಾವೃತ್ತಿ ಹಾಕ್ಬಿಡುತ್ತೆ. ಹಾಗಾಗಿ ಕಾಲ ಅಂತ ಇಟ್ಕೊಳ್ಬಾರ್ದು, ಅದಕ್ಕೆ ಮಾರ್ಗ ಅಂತ ಇಟ್ಕೊಳ್ಬೇಕು. ಇನ್ನು ಬಿಡಿಸ್ತಾರೆ, ಪದ್ಮಪುರಾಣದ ಒಂದು ಮಾತನ್ನು ಕೂಡ ಇಲ್ಲಿ ಕೊಡ್ತಾರೆ. ಅದನ್ನು ಸುಮ್ಮನೆ ತಿಳ್ಕೊಳ್ಳಿಕ್ಕೆ ನಮಗೆ ಬಹಳ ವಿಶೇಷ ಅಂಶ ಇದೆ, ನೋಡೋಣ ಇವಾಗ ಅದನ್ನು ಕೂಡ. ಆಯ್ತಾ, ಹೌದು ಹೌದು ಹೌದು, ಹಾಗೆ ಅರ್ಥ ಮಾಡಬೇಕು. ಅಥ ಯಹ ದಕ್ಷಿಣೆ ಪ್ರಮೀಯತೆ ಪಿತೃಣಾಮೇವ ಮಹಿಮಾನಂ ಗತ್ವಾ ಚಂದ್ರಮಸಃ ಸಾಯುಜ್ಯಂ ಸಲೋಕತಾಂ ಆಪ್ನೋತಿ. ಇದು ಬಹಳ ಮುಖ್ಯ, ಇದು ತಾತ್ಪರ್ಯದ ಈ ಪ್ಯಾರ ಇದೆಯಲ್ಲ, ಇದೊಂದು ಪ್ಯಾರ ಕೊಟ್ಟಿದ್ದಾರೆ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ಬರೆದಿದೆ. ಇದು ಮುಂದಿನ 2 ಶ್ಲೋಕಗಳಿಗೆ ಬಹಳ ಹೆಲ್ಪ್ ಆಗುತ್ತೆ ನಮಗೆ. ಹಾಗಾಗಿ ಇದನ್ನು ಅವಶ್ಯವಾಗಿ ತಿಳ್ಕೊಳ್ಳೇಬೇಕು. ವಾಕ್ಯ ಓದ್ತೇನೆ. ಅಥ ಯಹ ದಕ್ಷಿಣೆ ಪ್ರಮೀಯತೆ ಪಿತೃಣಾಮೇವ ಮಹಿಮಾನಂ ಗತ್ವಾ ಚಂದ್ರಮಸಃ ಸಾಯುಜ್ಯಂ ಸಲೋಕತಾಂ ಆಪ್ನೋತಿ. ಇಷ್ಟಕ್ಕೆ ಅರ್ಥ ನೋಡೋಣ ಇವಾಗ, ಆಯ್ತಾ. ಯಾರು ದಕ್ಷಿಣಾಯನದಲ್ಲಿ ಯಾರು ಸಾಯ್ತಾರೆಯೋ, ದಕ್ಷಿಣಾಯನದಲ್ಲಿ ಯಾರು ಮರಣವನ್ನ ಹೊಂದ್ತಾರೆಯೋ ಅವರು ಏನ್ ಮಾಡ್ತಾರೆ, ಪಿತೃಗಳಿಂದ, ಆಯ್ತಾ, ಪಿತೃಗಳಿಗೆ ಸಲ್ಲತಕ್ಕಂಥ ಪೂಜೆಗಳನ್ನ ಅವರು ಪಡೆದುಕೊಂಡು ಚಂದ್ರನ ಸಾಯುಜ್ಯವನ್ನು ಪಡೆದುಕೊಳ್ತಾರೆ, ಚಂದ್ರನ ಸಾಯುಜ್ಯವನ್ನು ಪಡೆದುಕೊಳ್ತಾರೆ. ಆಯ್ತಾ, ಅಂದ್ರೆ ಏನರ್ಥ, ಚಂದ್ರನ ಸಾಯುಜ್ಯವನ್ನ ಅಂತ ಹೇಳಿದ್ರೆ ಸಮಾನ ಲೋಕವನ್ನು ಪಡೆದುಕೊಳ್ಳುತ್ತಾರೆ, ಚಂದ್ರ ಲೋಕವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಮುಂದಿನ ವಾಕ್ಯ ಏನು, ಆಪ್ನೋತಿ ಸಲೋಕತಾಂ ಆಪ್ನೋತಿ ಚಂದ್ರಮಸಃ ಸಾಯುಜ್ಯಂ ನಾಮ ಸಲೋಕತಾಂ ಆಪ್ನೋತಿ. ಏತೌ ವೈ ಸೂರ್ಯಾಚಂದ್ರಮಸೋ ಮಹಿಮಾನೌ ಬ್ರಾಹ್ಮಣಃ ವಿದ್ವಾನ್ ಅಭಿಜಯತಿ ತಸ್ಮಾತ್ ಬ್ರಹ್ಮಣಃ ಮಹಿಮಾನಂ ಆಪ್ನೋತಿ ಇತಿ ವಿದುಷಃ ದಕ್ಷಿಣಾಯನ ಮರಣೇಪಿ ಅಪುನರಾವೃತ್ಯ ಬ್ರಹ್ಮ ಪ್ರಾಪ್ತಿ ಶ್ರುತೇಃ. ವಿದ್ವಾನ್ ಬ್ರಹ್ಮ ಸಮಾಪ್ನೋತಿ ಯತ್ರ ತತ್ರ ಮೃತೋಪಿ ಸನ್ ಇತಿ ಪಾತ್ಮೆ. ಪದ್ಮಪುರಾಣದ ಒಂದು ಮಾತನ್ನ ಶ್ರೀಮದ್ ಆಚಾರ್ಯ ಹೇಳುತ್ತಾ, ಆಯ್ತಾ. ಆದರೆ ಪರಬ್ರಹ್ಮನನ್ನ ಪಡಿಲಿಕ್ಕೆ, ಯಾರು ಪರಬ್ರಹ್ಮನನ್ನ ಹೊಂದಲಿಕ್ಕೆ ಯೋಗ್ಯನಾಗಿರುತ್ತಾನೆಯೋ ಆ ಯೋಗ್ಯನಾದ ವ್ಯಕ್ತಿ, ಅಜ್ಞಾನಿ, ಅಪರೋಕ್ಷ ಜ್ಞಾನಿ ಆದವ, ಈ ಸೂರ್ಯ ಮತ್ತೆ ಚಂದ್ರ ಇವರಿಬ್ಬರಿಂದಲೂ ಕೂಡ ಇವರಿಬ್ಬರಿಂದ ಏನ್ ಮಾಡ್ತಾನೆ, ತನ್ನ ಯೋಗ್ಯತೆಗೆ ಅನುಸಾರವಾದ ಪೂಜೆಗಳನ್ನೇ ಅವ ಪಡ್ಕೊಳ್ತಾನೆ. ತನ್ನ ಯೋಗ್ಯತೆಗೆ ಅನುಗುಣವಾದ, ಅಂದ್ರೆ ಸೂರ್ಯ ಮತ್ತು ಚಂದ್ರ ಇವರಿಬ್ಬರ ಅನುಗ್ರಹದಿಂದಾಗಿ ತನಗೆ ಏನು ಯೋಗ್ಯತೆ ಇದೆಯೋ ಆ ಯೋಗ್ಯತೆಗೆ ಅನುಗುಣವಾದ ಪೂಜೆಯನ್ನ, ಅಂದ್ರೆ ಲೋಕವನ್ನ ಅವ ಪಡೆದುಕೊಳ್ತಾನೆ. ಹಾಗಾದ್ರೆ ಬ್ರಹ್ಮಜ್ಞಾನಿಯಲ್ಲಿ ಹೋಗ್ತಾನೆ. ಹಾಗಾದ್ರೆ ಅಪರೋಕ್ಷ ಜ್ಞಾನಿ ಆದವ ದಕ್ಷಿಣಾಯನದಲ್ಲಿ ಮೃತನಾದರೂ ಕೂಡ ಅವನಿಗೆ ಅಪುನರಾವೃತ್ತಿ ಇರೋದಿಲ್ಲ. ದಕ್ಷಿಣಾಯನದಲ್ಲಿ ಮೃತರಾದರೆ ಪುನರಾವೃತ್ತಿ, ಉತ್ತರಾಯಣದಲ್ಲಿ ಮರಣವಾದರೆ ಅಪುನರಾವೃತ್ತಿ ಅಂತ ಹೀಗೆ ಶ್ರುತಿ ಇದೆ. ಹಾಗಾದ್ರೆ ಸಪೋಸ್ ಏನಾದ್ರೂ ಒಂದು ವೇಳೆ ಜ್ಞಾನಿ ಆದವ ದಕ್ಷಿಣಾಯನದಲ್ಲಿ ಮೃತನಾದ ಅಂತ ಇಟ್ಕೊಳ್ಳಿ, ಅವನಿಗೆ ಹಾಗಾದ್ರೆ ಪುನರಾವೃತ್ತಿ ಉಂಟೋ ಇಲ್ಲವೋ ಅದನ್ನ ಶ್ರುತಿ ಸ್ಪಷ್ಟಪಡಿಸ್ತಾ ಇದೆ. ಅಪರೋಕ್ಷ ಜ್ಞಾನಿಯಾದವ ದಕ್ಷಿಣಾಯನದಲ್ಲಿ ಮೃತನಾದರೂ ಕೂಡ ಅವನಿಗೆ ಪುನರಾವೃತ್ತಿ ಇಲ್ಲ. ಶ್ರುತಿಯೇ ಅದನ್ನ ಸ್ಪಷ್ಟಪಡಿಸ್ತಾ ಇದೆ. ಪದ್ಮಪುರಾಣದ ಒಂದು ಮಾತನ್ನ ಶ್ರೀಮದ್ ಮಾಡಿದರು.
ಚಂದ್ರಮಸೋಹೋ ಮಹಿಮಾನವು ಸೂರ್ಯಾಚಂದ್ರಮಸೋಹೋ ಮಹಿಮಾನವು ಬ್ರಾಹ್ಮಣಃ ವಿದ್ವಾನ್ ಅಭಿಜಯತಿ ತಸ್ಮಾತ್ ಬ್ರಹ್ಮಣಃ ಮಹಿಮಾನಂ ಆಪ್ನೋತಿ ಇತಿ ವಿದುಷಃ ದಕ್ಷಿಣಾಯನ ಮರಣೇಪಿ. ಜ್ಞಾನಿಗಳು ದಕ್ಷಿಣಾಯನದಲ್ಲಿ ಮರಣವನ್ನು ಹೊಂದಿದರೂ ಕೂಡ ಅಪನರಾವೃತ್ತಿಯ ಬ್ರಹ್ಮ ಪ್ರಾಪ್ತಿ ಶ್ರುತೇ, ಅವನ ಪುನರಾವೃತ್ತಿ ಇಲ್ಲದೇನೆ ಬ್ರಹ್ಮ ಪ್ರಾಪ್ತಿ ಆಗತ್ತೆ ಎಂಬುದಾಗಿ ಪದ್ಮಪುರಾಣದಲ್ಲಿ ನಮಗೆ ಹೀಗೆ ಶ್ರುತವಾಗ್ತಾ ಇದೆ. ವಿದ್ವಾನ್ ಎಲ್ಲಿ ಏನು ಮಾತದು? ವಿದ್ವಾನ್ ಬ್ರಹ್ಮ ಸಮಾಪ್ನೋತಿ ಯತ್ರ ತತ್ರ ಮೃತೋಪಿ ಸನ್. ಅವನು ಯಾವಾಗಲೇ ಸಾಯಿ, ಬ್ರಹ್ಮಜ್ಞಾನಿ ಆಗಿದ್ದ ಅಂತ ಆದರೆ ಅವನಿಗೆ ಅಪುನರಾವೃತ್ತಿ ಇಲ್ಲ ಎಂಬುದಾಗಿ ಪದ್ಮಪುರಾಣ ಸ್ಪಷ್ಟಪಡಿಸ್ತಾ ಇದೆ. ಇದು ಎರಡು ಮಾರ್ಗಗಳು. ಆ ಮಾರ್ಗ, ಯಾವ ಮಾರ್ಗಕ್ಕೆ ಯಾರ್ಯಾರು ಅಭಿಮಾನಿ ದೇವತೆಗಳು ಅವರನ್ನು ತಿಳಿದುಕೊಳ್ಳುವ ಬಗೆ ಹಾಗೆ ಕಾಲವನ್ನು ನಾನು ತಿಳಿಸೋದಿಲ್ಲ, ಮಾರ್ಗವನ್ನು ತಿಳಿಸೋದಿಲ್ಲ, ಆ ಮಾರ್ಗಕ್ಕೆ ಅಭಿಮಾನಿಯಾದ ದೇವತೆಗಳನ್ನು ನಾನು ತಿಳಿಸ್ತೇನೆ. ಈ ದೇವತೆಗಳಿಂದ ಅಭಿಮನ್ಯವಾದ ಮಾರ್ಗದಲ್ಲಿ ಹೋದರೆ ಅಪುನರಾವೃತ್ತಿ, ಕಾಲ ಅನಭಿಮಾನಿಯಾದ ದೇವತೆಗಳ ಮಾರ್ಗದಲ್ಲಿ ಹೋದರೆ ಅಲ್ಲಿ ಪುನರಾವೃತ್ತಿ ಉಂಟು ಅನ್ನೋದನ್ನ ಈ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿ ಅದನ್ನು ಮುಂದಿನ 2 ಶ್ಲೋಕಗಳಲ್ಲಿ ಕೃಷ್ಣ ಸಮರ್ಥನೆ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ ಈ ಶ್ಲೋಕಕ್ಕೆ? ನೋಡಿ, ಇವಾಗ ವಿವೃತ್ತಿ ಇನ್ನೊಮ್ಮೆ ಓದೋಣ. ಭಗವಂತಂ ಪ್ರಾಪ್ತಾನಾಂ ಅನ್ಯೇಷಾಂಚ ಅಪುನರಾವೃತ್ತಿ ಪುನರಾವೃತ್ತಿ ಕಥಿತೆ, ಹಿಂದೆ ಹೇಳಲ್ಪಟ್ಟಿದೆ. ತತ್ರ ಯತ್ ದೇವತಾಧಿಷ್ಠಿತ ಮಾರ್ಗಾಭ್ಯ, ಎರಡಿದೆ ಮಾರ್ಗ, ದ್ವಿವಚನ ಹಾಕಿದ್ರು ಆಯ್ತಾ. ಗತಾನ ಅಪುನರಾವೃತ್ತಿ ಪುನರಾವೃತ್ತಿ ಭವತಃ, ಯಾವ ಮಾರ್ಗದಲ್ಲಿ ಯಾವ 2 ಮಾರ್ಗಗಳಲ್ಲಿ ಹೋದರೆ ಪುನರಾವೃತ್ತಿ ಅಪುನರಾವೃತ್ತಿಗಳು, ತಾಹ ದೇವತಾ ಪ್ರತಿಜ್ಞಾ, ಅಂಥ ದೇವತೆಗಳನ್ನ ನಾನು ತಿಳಿಸ್ತೇನೆ ಎಂಬುದಾಗಿ ಪ್ರತಿಜ್ಞಾಪೂರ್ವಕಂ ಆಹ ಯತ್ರೇತ್ಯಾದಿ ತ್ರಯೇಣ ಕಾಲ ಇತಿ. ಅದಕ್ಕರ್ಥ ಏನು? ಹಾಗಾದ್ರೆ ಏನು ಅಭಿಪ್ರಾಯವನ್ನ ಕೃಷ್ಣ ಹೇಳದ ಹಾಗಾಯಿತು ಅಂತ ಹೇಳಿದರೆ, ಯತ್ ಕಾಲಾಭಿಮಾನಿ ದೇವತಾಧಿಷ್ಠಿತ ಮಾರ್ಗೇ, ಆಯ್ತಾ, ಕಾಲಾಭಿಮಾನಿ ದೇವತೆಗಳು ಅದೇ ಅವರಿಂದ ಅಧಿಷ್ಠಾತೃವಾದ ಮಾರ್ಗ ಒಂದು. ಕಾಲ ಅನಭಿಮಾನಿಗಳಾದವರು ಅಗ್ನಿ ಧೂಮ ಜ್ಯೋತಿ ಇವರೆಲ್ಲ ಕಾಲಕ್ಕೆ ಅಭಿಮಾನಿಗಳಲ್ಲ, ಆಯ್ತಾ. ಕಾಲ ಅನಭಿಮಾನಿ ದೇವತಾಧಿಷ್ಠಿತ ಮಾರ್ಗೇ ಚ ಪ್ರಯಾತಾಃ ಯೋಗಿನಃ ಅನಾವೃತ್ತಿಂ ಆವೃತ್ತಿಂಚ ಯಾಂತಿ ತಂ ಕಾಲಂ ಅಂತ ಹೇಳಿದ್ರೆ ತತ್ ಕಾಲಾಭಿಮಾನಿ ದೇವತಾ ಅನ್ಯ ದೇವತಾ ಚ ವಕ್ಷ್ಯಾಮಿ. ಆ ಕಾಲವನ್ನು ಹೇಳ್ತೇನೆ ಅಂದ್ರೆ ಕಾಲವನ್ನು ಹೇಳ್ತೇನೆ ಅಂತ ಅರ್ಥ ಅಲ್ಲ, ಆ ಕಾಲಕ್ಕೆ ಅಭಿಮಾನಿಯಾದ ದೇವತೆಗಳನ್ನು ತಿಳಿಸ್ತೇನೆ ಎಂಬುದಾಗಿ ಕೃಷ್ಣನ ಪ್ರತಿಜ್ಞೆಯ ಅಭಿಪ್ರಾಯವನ್ನ ರಾಯರು ತಾತ್ಪರ್ಯ ಮತ್ತು ಭಾಷ್ಯಕ್ಕನುಗುಣವಾಗಿ ಅದನ್ನು ಬಿಡಿಸಿಕೊಟ್ರು. ಏನಾದ್ರು ಸಂಶಯ ಇದೆಯಾ? ಇಷ್ಟು ಅರ್ಥ ಮಾಡಿಕೊಂಡಾಗ ಮುಂದಿನ 2 ಶ್ಲೋಕ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸರಿನಾ? ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಅಗ್ನಿಃ ಜ್ಯೋತಿಃ ಅಹಃ ಶುಕ್ಲಃ ಷಣ್ಮಾಸಾಃ ಉತ್ತರಾಯಣಂ ತತ್ರ ಪ್ರಯಾತಾಃ ಗಚ್ಚಂತಿ ಬ್ರಹ್ಮವಿದಃ ಜನಾಃ. ಇಲ್ಲಿ ಬ್ರಹ್ಮ ಶಬ್ದ ನಪುಂಸಕಲಿಂಗ, ಬ್ರಹ್ಮನ್ ಶಬ್ದ ನಕಾರಾಂತಹ ನಪುಂಸಕಲಿಂಗ ಬ್ರಹ್ಮನ್ ಶಬ್ದ, ಹೌದಾ?
ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಇದರ ವ್ಯತ್ಯಾಸ ಹೇಳಿದ್ದೇನೆ ಅಲ್ವಾ. ಬ್ರಹ್ಮ ಅಂದ್ರೆ ನಾರಾಯಣ ಅಂತ ಅರ್ಥ. ಬ್ರಹ್ಮ ಅಂತ ದೀರ್ಘ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಆಯ್ತಾ. ಎರಡೂ ನಕಾರ ಅಂತವೇ, ಒಂದು ಪುಲ್ಲಿಂಗ ಒಂದು ನಪುಂಸಕಲಿಂಗ ಆಯ್ತಾ. ಬ್ರಹ್ಮ ಬ್ರಹ್ಮಾಣ ಬ್ರಹ್ಮಾಣ ಅನ್ನೋದು ಪುಲ್ಲಿಂಗ. ಹಾಗೆ ಬ್ರಹ್ಮವಿದ ಬ್ರಹ್ಮ ವಿದಂತಿ ಇತಿ ಬ್ರಹ್ಮವಿದ, ಯಾರು ಬ್ರಹ್ಮನನ್ನ ತಿಳಿತಾರೆಯೋ ಅಂಥವರು ಆಯ್ತಾ. ತಂ ಕಾಲಂ ವಕ್ಷ್ಯಾಮಿ, ಹಿಂದಿನ ಇದರಲ್ಲಿ ಎರಡು ಕ್ರಿಯಾಪದ ನೋಡ್ಲಿಕ್ಕಿತ್ತಲ್ಲ, ನೋಡ್ಲಿಲ್ಲ. ಯಾಂತಿ ಮತ್ತೆ ವಕ್ಷ್ಯಾಮಿ ಬಂದಿದೆ ಎರಡು ಕೂಡ. ಒಂದು ಯಾಪ್ರಾಪಣೆ ಬ್ರಹ್ಮ ಅಂದ್ರೆ ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಅದು ನಪುಂಸಕಲಿಂಗ, ಅದು ನಾರಾಯಣ ಅಂತ ಹೇಳುತ್ತೆ ಅಂತ ಅರ್ಥ. ವಕ್ಷ್ಯಾಮಿ ಅನ್ನೋದು ಲೃಟ್ಲಕಾರ ಅಲ್ವಾ, ವಚ ಪರಿಭಾಷಣೆ ಧಾತು, ಅದರ ಲೃಟ್ಲಕಾರದ ರೂಪ ಅದು. ಸರಿ. ಹಾಗೆ ಈ ಶ್ಲೋಕದಲ್ಲಿ ಅಗ್ನಿ ಜ್ಯೋತಿ ಅಹಃ ಶುಕ್ಲಃ ಷಣ್ಮಾಸಾಃ ಉತ್ತರಾಯಣಂ ತತ್ರ ಪ್ರಯಾತಾಃ ಗಚ್ಚಂತಿ ಗಮಲರ್ಗತೌ ಲಟ್ ಬ್ರಹ್ಮ ವಿದಂತಿ ಇತಿ ಬ್ರಹ್ಮವಿದಃ ಜನಾಃ. ಸರಿ. ಅದರ ಪ್ರತಿಜ್ಞೆಯನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಮುಂದೆ ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ ಇವಾಗ. ಅಗ್ನಿ, ಅಗ್ನಿ ಶಬ್ದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅಭಿಮಾನಿ ದೇವತೆಯನ್ನೇ ಇಟ್ಕೊಳ್ಬೇಕು. ಅಗ್ನಿ ಅಂತ ಹೇಳಿದ್ರೆ ಅಗ್ನಿಯನ್ನೇ ಇಟ್ಕೊಳ್ಳೋದಲ್ಲ ಆಯ್ತಾ, ಅಗ್ನಿ ನಾಮಕ ದೇವತೆ ಆಯ್ತಾ. ಜ್ಯೋತಿ ಜ್ಯೋತಿ ಅಹಹ, ಜ್ಯೋತಿ ಶಬ್ದಕ್ಕೆ ಅರ್ಚಿಸ್ ಅಂತರೂ ಕೂಡ ಅರ್ಥ ಇದೆ, ಆಚಾರ್ಯ ಬರೀತಾರೆ ಅದನ್ನೇ ಹೇಗೆ ಅರ್ಥ ಸಿಕ್ತು ಅಂತ ಕೋಶ ಕೊಡ್ತಾರೆ ಅದಕ್ಕೆ. ಜ್ಯೋತಿ ಅಂದ್ರೆ ಅರ್ಚಿಹಿ ಎಂಬ ಹೆಸರುಳ್ಳಂತಹ ದೇವತೆ, ಜೊತೆಗೆ ಶುಕ್ಲಃ ಶುಕ್ಲ ಪಕ್ಷಾಭಿಮಾನಿ ದೇವತೆ, ಅಹಹ ಅಂದ್ರೆ ಅಹಹ ಅಂದ್ರೆ ಹಗಲು, ಹಗಲಿಗೆ ಅಭಿಮಾನಿಯಾದ ದೇವತೆ, ಜೊತೆಗೆ ಷಣ್ಮಾಸಾಹ ಷಣ್ಮಾಸಾಭಿಮಾನಿ ದೇವತೆ, ಉತ್ತರಾಯಣಂ ಉತ್ತರಾಯಣಾಭಿಮಾನಿ ದೇವತೆ, ತತ್ರ ಅಂದ್ರೆ ಆ ದೇವತೆಗಳಿಂದ ನಿಯಮ್ಯವಾದ ಮಾರ್ಗದಲ್ಲಿ ಆಯ್ತಾ, ಆ ದೇವತೆಗಳಿಂದ ನಿಯಮ್ಯವಾದ ಮಾರ್ಗದಲ್ಲಿ ಯಾರು ಪ್ರಯಾತಾಹ ಹೋಗ್ತಾರೆಯೋ, ಯಾರು ಬ್ರಹ್ಮವಿದ ಬ್ರಹ್ಮಜ್ಞಾನಿಗಳಾಗಿರತಕ್ಕಂತಹ ಜನಾಹ ಬ್ರಹ್ಮ ಗಚ್ಚಂತಿ, ಅವರು ಪರಮಾತ್ಮನನ್ನ ಹೊಂದುತ್ತಾರೆ. ಪರಮಾತ್ಮನನ್ನ ಅವರು ಗಚ್ಚಂತಿ ಹೊಂದುತ್ತಾರೆ, ಅಥವಾ ಪರಬ್ರಹ್ಮನನ್ನೇ ಅವರೆಲ್ಲರೂ ಕೂಡ ಪಡ್ಕೊಳ್ತಾರೆ. ಇದು ಒಂದು ಮಾರ್ಗವನ್ನ ಇಲ್ಲಿ ಮೂಲದಲ್ಲಿ ಸಾಧಾರಣವಾಗಿ ಒಂದು ಅರ್ಥವನ್ನು ನಾವು ತಿಳ್ಕೊಂಡ್ವಿ ಆಯ್ತಾ. ಅದನ್ನೇ ನೋಡುವಾಗ ತಾಹ ದೇವತಾಹ ಉದ್ದೇಶೇನ ಆಹ, ಆ ದೇವತೆಗಳನ್ನ ಉದ್ದೇಶವಾಗಿಟ್ಟುಕೊಂಡು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅಗ್ನಿ ಎಂಬುದಾಗಿ. ಇಲ್ಲಿ ಅಗ್ನಿ ಅಂತ ಹೇಳಿದ್ರೆ ಅಗ್ನಿನಾಮಕ ದೇವತಾ, ಜ್ಯೋತಿ ರೀತಿ ಅರ್ಚಿರ್ನಾಮಕ ದೇವತಾ. ಹೇಗೆ ಜ್ಯೋತಿ ಜ್ಯೋತಿ ಶಬ್ದಕ್ಕೆ ಅರ್ಚಿ ಅಂತ ಹೇಗೆ ಅರ್ಥ ಸಿಕ್ತು ನಿಮಗೆ ಅಂತ ಹೇಳಿದ್ರೆ, ಇಲ್ಲೊಂದು ಇದನ್ನು ಕೊಡ್ತಾರೆ ಭಾಷ್ಯದಲ್ಲಿ ಹೇಳುವಾಗ ಆಚಾರ್ಯ ಒಂದು ಮಾತು. ತೇ ಅರ್ಚಿಷಂ ಜ್ಯೋತಿ ಅರ್ಚಿಹಿ, ಜ್ಯೋತಿರ್ನಾಮ ಅರ್ಚಿಹಿ. ಯಾಕೆ ಅಂದ್ರೆ ಒಂದು ಶ್ರುತಿ ಹಾಗೆ ಇದೆ, ತೇ ಅರ್ಚಿಷಂ ಅಭಿಸಂಭವಂತಿ ಇತಿ ಶ್ರುತಿ. ತೇ ಅರ್ಚಿಷಂ ಅಭಿಸಂಭವಂತಿ, ಜ್ಯೋತಿಷ್ ಶಬ್ದಕ್ಕೆ ಅರ್ಚಿ ಅಂತ ಅರ್ಥ ಆಯ್ತಾ. ಅರ್ಚಿ ಎಂಬ ದೇವತೆ ಯಾಕೆ ಅಂತ ಹೇಳಿದ್ರೆ ಅಹಹ ಅಹರ ಅಭಿಮಾನಿ ದೇವತೆಗಿಂತ ಮೊದಲು ಜ್ಞಾನಿಗಳು ಅರ್ಚಿರ್ನಾಮಕ ದೇವತೆಯನ್ನು ಹೊಂತಾರೆ ಅಂತ ಶ್ರುತಿ ಹೇಳ್ತಾ ಇದೆ ಆಯ್ತಾ. ಅಹರ ಅಭಿಮಾನಿಯಾದ ದೇವತೆಯನ್ನು ಹೊಂದೋದಕ್ಕಿಂತ ಮೊದಲು ಆಯ್ತಾ ಅರ್ಚಿರ್ನಾಮಕ ದೇವತೆಯನ್ನು ಹೊಂತಾನೆ ಅಂತ ಹೇಳಿದೆ. ಯಾಕೆಂದ್ರೆ ನಮಗೆ ಸಿಗೋದೇ ಮೊದಲು ಜ್ಯೋತಿರ್ಲೋಕ, ಜ್ಯೋತಿರ್ಲೋಕವೇ ನಮಗೆ ಸಿಗೋದು ಆಯ್ತಾ. ಅಹರಾದಿ ದೇವತೆಗಳನ್ನು ಹೊಂದೋದಕ್ಕಿಂತ ಮೊದಲು ಶ್ರುತಿ ಏನ್ ಹೇಳ್ತಾ ಇದೆ, ತೇ ಅರ್ಚಿಷಂ ಅಭಿಸಂಭವಂತಿ, ಮೊದಲು ಅರ್ಚಿರ್ ಲೋಕವನ್ನು ಅವರು ಹೊಂತಾರೆ. ಅಹರ್ ಲೋಕಕ್ಕಿಂತ ಅಹರ ಅಭಿಮಾನಿಯಾದ ಲೋಕಕ್ಕಿಂತ ಮೊದಲು ಸಿಗೋದೇ ನಮಗೆ ಜ್ಯೋತಿರ್ಲೋಕ ಆಯ್ತಾ. ಅಹರ ಅಭಿಮಾನಿಯಾದ ದೇವತೆಗಳಿಗಿಂತ ಮೊದಲು ಅವರು ಅಹರ ಲೋಕವನ್ನ ಅರ್ಚಿರ್ ಲೋಕವನ್ನ ಹೊಂತಾರೆ ಅಂತ ಹೇಳಿದ್ರೆ, ಆ ಅರ್ಚಿರ್ ಲೋಕ ಅಂತ ಹೇಳಿದ್ರೆ ಅದು ಜ್ಯೋತಿರ್ಲೋಕ ಅಂತಾನೆ ಅರ್ಥ. ಅದಕ್ಕೆ ಹೌದು ಎಲ್ಲ ಇದು ಮಾರ್ಗಗಳು ಆಯ್ತಾ. ಹೌದು ಮಾರ್ಗಗಳು
ವ್ಯತ್ಯಾಸವನ್ನು ಯಾಕೆ ಮಾಡಿದ್ರು ಅಂತಾನು ಹೇಳ್ತಾರೆ. ಬಹಳ ಸ್ವಾರಸ್ಯ ಇದೆ, ಆಯ್ತಾ. ಇವೆಲ್ಲ ಜ್ಯೋತಿರ್ಮಾರ್ಗ, ಧೂಮಾದಿ ಮಾರ್ಗ, ಅರ್ಚಿರಾದಿ ಮಾರ್ಗ. ಅರ್ಚಿರಾದಿ ಮಾರ್ಗ ಅಂದ್ರೂ ಜ್ಯೋತಿರ್ಮಾರ್ಗ ಅಂದ್ರೂ ಒಂದೇ ಆಯ್ತಾ. ಅದಕ್ಕೆ ಜ್ಯೋತಿಹಿ ನಾಮ ಅರ್ಚಿಹಿ ಅಂತ ಅಲ್ಲಿ ಬರ್ಕೊಂಡ್ಬಿಡಿ ನೀವು ಬೇಕಾದ್ರೆ, ಇಲ್ಲಿ ಭಾಷ್ಯದ ಮಾತದು. ಜ್ಯೋತಿಹಿ ಆ ನಾಮ ಅರ್ಚಿಹಿ. ಈಗ ಜ್ಯೋತಿಷ್ ಶಬ್ದಕ್ಕೆ ಅರ್ಚಿಹಿ ಎನ್ನುವ ಅರ್ಥ ನಾವು ಹೇಗೆ ಮಾಡಬೇಕಾಯ್ತು ಅಂತ ಹೇಳಿದ್ರೆ, ತೇ ಅರ್ಚಿಷಂ ಅಭಿಸಂಭವಂತಿ. ಬ್ರಹ್ಮಜ್ಞಾನಿಗಳು ಮೊದಲು ಅರ್ಚಿರ್ಲೋಕವನ್ನು ಹೊಂತಾರೆ ಅಂತ ಹೇಳಿದ್ರಿಂದ, ಅಹರಭಿಮಾನಿಯಾದ ದೇವತೆಗಳಿಗಿಂತ ಮೊದಲು ಅರ್ಚಿರ್ನಾಮಕ ದೇವತೆಗಳನ್ನು ಅವರು ಹೊಂತಾರೆ ಅಂತ ಶ್ರುತಿ ಹೇಳಿದ್ರಿಂದ ಜ್ಯೋತಿಷ್ ಶಬ್ದಕ್ಕೆ ಅರ್ಚಿಹಿ ಅಂತ ನಾವು ಅರ್ಥವನ್ನ ಮಾಡಬೇಕಾಯಿತು. ನಾರದೀಯ ಪುರಾಣ ಹಾಗೆ ಹೇಳ್ತಾ ಇದೆ. ಅಗ್ನಿಂ ಪ್ರಾಪ್ಯ ತತಶ್ಚಾರ್ಚಿಹಿ ತತಶ್ಚಾಪ್ಯ ಹರಾಧಿಕಂ. ನೋಡ್ರಿ, ಮೊದಲು ಅಗ್ನಿಲೋಕವನ್ನ ಹೊಂತಾರೆ, ಆಮೇಲೆ ಅರ್ಚಿರ್ಲೋಕವನ್ನ ಹೊಂತಾರೆ, ಆಮೇಲೆ ಅಹರಾದಿ ಲೋಕಗಳನ್ನ ಹೊಂತಾರೆ. ಅಹರ್ದೇವತಾಕವಾದ ಲೋಕ ಅದು. ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ನಾರದೀಯ ಪುರಾಣ. ಎಲ್ಲ ಒಂದಿಷ್ಟು ಗುಂಪಿದೆ. ಕಾಲಾಭಿಮಾನಿ ದೇವತೆಗಳು ಒಂದಿಷ್ಟು, ಹಗಲಿಗೆ ಅಭಿಮಾನಿಯಾದ ದೇವತೆಗಳು ಒಂದಿಷ್ಟು ಜನ, ಆಯ್ತಾ. ಹಾಗೆ ಮೊದಲು ಅಹರ್ಲೋಕ ಪ್ರಾಪ್ತಿಗಿಂತ ಮೊದಲು ಅಗ್ನಿಲೋಕ ಪ್ರಾಪ್ತಿ, ಅನಂತರ ಅರ್ಚಿರ್ಲೋಕ ಪ್ರಾಪ್ತಿಯನ್ನ ಶ್ರುತಿಯಲ್ಲಿ ಹೇಳಿದೆ. ಆದರೆ ಪ್ರಕೃತದಲ್ಲಿ ಅಗ್ನಿ ಮತ್ತು ಅಹಹ ಶಬ್ದದ ಮಧ್ಯದಲ್ಲಿ ಇರತಕ್ಕಂಥದ್ದೇ ಜ್ಯೋತಿಷ್ ಶಬ್ದ. ಆ ಜ್ಯೋತಿಷ್ ಶಬ್ದಕ್ಕೆ ಅರ್ಚಿಹಿ ಅಂತ ಅರ್ಥ. ಸರಿ ಹೋಯ್ತಾ ಇವಾಗ? ನೋಡೋಣ ಇವಾಗ. ಅಗ್ನಿನಾಮಕ ದೇವ, ಜ್ಯೋತಿರಿತಿ ಅರ್ಚಿರ್ನಾಮಕ ದೇವ. ಅಹಹ ಅಂದ್ರೆ ಅಹರ ಅಭಿಮಾನಿ ದೇವತಾ, ಅಹರ ಅಭಿಮಾನಿ ದೇವತಾ. ಹಾಗೂ ಮಾಡ್ಲಿಕ್ಕೆ ಬರುತ್ತಾ? ಅಭಿಜಿತ್ ದೇವತಾ ಸಹಿತೇತ್ಯಪಿ ಧ್ಯೇಯಂ. ಆಯ್ತಾ. ಅಹರ ಅಭಿಮಾನಿ ದೇವತಾ ಅಂತ ಹೇಳಿದ್ರೆ ಈ ನಮ್ಮ ಹಗಲಿನಲ್ಲಿ ಬರತಕ್ಕಂಥ ಅಭಿಜಿನ್ ಮುಹೂರ್ತ ಅಂತ ಹೇಳ್ತೇವಲ್ಲ ನಾವು. ಅಭಿಜಿನ್ ಲಗ್ನ, ಅಭಿಜಿನ್ ಮುಹೂರ್ತ ಅಂತ ಹೇಳ್ತೇವಲ್ಲ. ಆ ಕಾಲಕ್ಕೆ ಅಭಿಮಾನಿಯಾದ ದೇವತೆಗಳನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು. ಕೇವಲ ಅಹಹ ಅಂತ ಅಷ್ಟೇ ಹೇಳಿದಾನೆ. ಅದರ ಜೊತೆಗೆ ಅಭಿಜಿತ್ ದೇವತಾ ಸಹಿತೇತ್ಯಪಿ ಧ್ಯೇಯಂ. ಆಮೇಲೆ ಶುಕ್ಲ ಅಂತ ಹೇಳಿದ. ಶುಕ್ಲ ಅಂತ ಹೇಳಿದ್ರೆ ಶುಕ್ಲ ಪಕ್ಷ ಅಭಿಮಾನಿನಿ. ಆ ಶುಕ್ಲ ಪಕ್ಷದಲ್ಲಿ ಬರುವ ಪೌರ್ಣಿಮೆಗೂ ಕೂಡ ಅಭಿಮಾನಿಯಾದ ದೇವತೆಗಳ ಸಹಿತವಾಗಿ ಈ ಶುಕ್ಲ ಪಕ್ಷ ಅಭಿಮಾನಿಯಾದ ದೇವತೆಗಳನ್ನು ಇಟ್ಕೊಳ್ರಿ. ಅಲ್ಲ, ಮಧ್ಯಾಹ್ನ ಬರೋದು, ಮಧ್ಯಾಹ್ನ ಕಾಲದ ಹಗಲಿನಲ್ಲಿ ಬರತಕ್ಕಂಥ ಮುಹೂರ್ತ, ಆಯ್ತಾ, ಕಾಲ, ಆಯ್ತಾ. ಅಲ್ಲ, ಅದೊಂದೇ ಇಟ್ಕೊಳ್ಬೇಕು. ಪ್ರಕೃತಕ್ಕೆ ಬೇಕಾದ ಅದೊಂದೇ, ಆಯ್ತಾ. ಪ್ರಧಾನವಾಗಿ ಯಾವ್ದು ಬೇಕೋ ಅದನ್ನು ಮಾತ್ರ, ಯಾವುದರಿಂದ ನಮಗೆ ಅದರಿಂದ ಉಪಯೋಗ ಇದೆಯೋ, ಆಯ್ತಾ, ಆ ನಿಯಾಮಕರು ಯಾರೋ ಅಂಥ ದೇವತೆಗಳನ್ನು ಮಾತ್ರ ಇಲ್ಲಿ ಉಲ್ಲೇಖ ಮಾಡುತ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ, ಆಯ್ತಾ. ಹಾಗಾಗಿ ಅದರ ಜೊತೆಗೆ ಯಾವ ಕಾಲಕ್ಕೆ ಅಭಿಮಾನಿಯಾದ ಇಟ್ಕೊಳ್ಬೇಕು? ಅಭಿಜಿತ್ ಕಾಲಕ್ಕೆ ಅಭಿಮಾನಿಯಾದ ದೇವತೆ ಸಹಿತವಾಗಿ ಇದನ್ನು ಇಟ್ಕೊಳ್ಬೇಕು. ಹಾಗೆ ಶುಕ್ಲ ಪಕ್ಷದ ಅಭಿಮಾನಿಯನ್ನ ಇಟ್ಟುಕೊಳ್ಬೇಕಾದರೆ ಅದರ ಜೊತೆಗೆ ಪೂರ್ಣಿಮೆಗೆ ಅಭಿಮಾನಿಯಾದ ದೇವತೆಯ ಸಹಿತವಾಗಿ ಶುಕ್ಲ ಪಕ್ಷಾಭಿಮಾನಿ ದೇವತೆಯನ್ನ ಇಟ್ಟುಕೊಳ್ಬೇಕು. ಹಾಗೆ ಷಣ್ಮಾಸಾಭಿಮಾನಿನಿ, ಉತ್ತರಾಯಣ ಅಭಿಮಾನಿನಿ, ಆಯ್ತಾ. ಷಣ್ಮಾಸ ಮೂಲದಲ್ಲಿ ಹೇಳಬೇಕಾದ್ರೆ ಷಣ್ಮಾಸಾಹ ಅಂತ ಹೇಳಿದ್ರು. ಮಾಸಗಳನ್ನ ಇಟ್ಕೊಳ್ಳೋದಲ್ಲ, ಮಾಸಾಭಿಮಾನಿ ದೇವತೆಗಳನ್ನ ಇಟ್ಕೊಳ್ಬೇಕು, ಆಯ್ತಾ. ಅದರ ಜೊತೆಗೆ ಉತ್ತರಾಯಣ ಅಭಿಮಾನಿ, ಮಾಸಾಭಿಮಾನಿ ದೇವತೆಗಳು ಬೇರೆ, ಉತ್ತರಾಯಣಕ್ಕೆ ಅಭಿಮಾನಿ ದೇವತೆ ಬೇರೆ, ಆಯ್ತಾ. ಉತ್ತರಾಯಣ ಅಭಿಮಾನಿನಿ, ಆ ಉತ್ತರಾಯಣ ಅಭಿಮಾನಿನಿ ಇಟ್ಕೊಳ್ಬೇಕಾದ್ರೆ ವಿಷು ಅಭಿಮಾನಿನ್ಯ ಸಹೇತಿ ಜ್ಞೇಯಂ. ವಿಷುಕಾಲ ಅಂತ ಕರೀತಾರೆ. ಯಾವುದನ್ನು ವಿಷುಕಾಲ ಅಂತ ಕರೀತಾರೆ? ಅಲ್ವಾ? ಸರಿ, ವಿಷುಕಾಲ, ಆಯ್ತಾ. ಅದಕ್ಕೆ ಅಭಿಮಾನಿಯಾದ ದೇವತೆಯನ್ನು ಜೊತೆ ಸೇರಿಸಿಟ್ಟುಕೊಳ್ಳಬೇಕು. ತತ್ರ ಕ್ರಮೇಣ ನಿರ್ದಿಷ್ಟ ಅಜ್ಞಾದಿ ದೇವತಾಧಿಷ್ಠಿತ ಮಾರ್ಗೇ ಪ್ರಯಾತಃ. ಅಂದ್ರೆ ತತ್ರ ಕ್ರಮೇಣ ನಿರ್ದಿಷ್ಟ ಯಾವ ಕ್ರಮದಲ್ಲಿ? ಅಗ್ನಿ ಮಾರ್ಗ, ಆಮೇಲೆ ಜ್ಯೋತಿರ್ಮಾರ್ಗ,
ಆಮೇಲೆ ಅಹರಾದಿ ಮಾರ್ಗಗಳು ಏನು ಈ ಕ್ರಮವನ್ನು ನಿರ್ದೇಶ ಮಾಡಿದ್ದಾರೆ. ನಿರ್ದಿಷ್ಟ ಅಜ್ಞಾದಿ ದೇವತಾಧಿಷ್ಠಿತ ಮಾರ್ಗೆ ಪ್ರಯಾತ ಬ್ರಹ್ಮವಿದ. ಇದು ಬಹಳ ಮುಖ್ಯ. ಈ ಮಾರ್ಗಗಳಲ್ಲಿ ಹೋದ ಅಪರೋಕ್ಷ ಜ್ಞಾನಿಗಳಾದ ಜನರೇನಿದ್ದಾರೆ ಅವರು ಬ್ರಹ್ಮ ಗಚ್ಚಂತಿ, ಪರಮಾತ್ಮನನ್ನ ಅವರು ಹೊಂದುತ್ತಾರೆ. ಅಂದ್ರೆ ಅದರ ಜೊತೆಗೆ ನಮಗೆ ಈ ಮಾರ್ಗಗಳು ಕೂಡ ಅವಶ್ಯವಾಗಿ ನಾವು ತಿಳ್ಕೊಳ್ಳಬೇಕು. ಈ ಮಾರ್ಗದಲ್ಲಿ ಹೋದರೆ ಅವರಿಗೆ ಪುನರಾವೃತ್ತಿ ಇಲ್ಲ ಅನ್ನೋದು ಸ್ಪಷ್ಟ ಆಯಿತು. ಬ್ರಹ್ಮ ವಿಂದಂತಿ. ಆಚಾರ್ಯ, ಅಜ್ಞಾನಿ ದೇವತಾ ದೇವತೆಗಳೆಲ್ಲೂ ಮಾತ್ರ ಅಭಿಮಾನಿ ದೇವತೆಗಳಂತ ಆಯ್ತಲ್ಲ. ಅದೇ ಅದಕ್ಕೆ ಮಾರ್ಗ, ಅದೇ ಕಾಲ ಶಬ್ದಕ್ಕೆ ಅಗ್ನಿ, ಜ್ಯೋತಿ, ಅಹ, ಶುಕ್ಲ, ಷಣ್ಮಾಸ, ಉತ್ತರಾಯಣ, ಈ ಎಲ್ಲಾ ಮಾರ್ಗಗಳಲ್ಲಿ ಅಭಿಮಾನ್ಯವಾದ ಮಾರ್ಗದಲ್ಲಿ ಯಾರು ಹೋಗ್ತಾರೆ ಅವರು ಬ್ರಹ್ಮ ಗಚ್ಚಂತಿ. ಅಷ್ಟೇ ಬ್ರಹ್ಮವಿದ. ಅಪರೋಕ್ಷ ಜ್ಞಾನಿಗಳು ಮಾತ್ರ ಹೋಗ್ತಕ್ಕಂಥ ಮಾರ್ಗ ಇದು. ಬೇರೆಯವ್ರಿಗೆ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಇಲ್ಲಿ ಇನ್ನೊಂದು ಅಂಶವನ್ನ ನಾವಿಲ್ಲಿ ನೋಡ್ಕೊಳ್ಬೇಕಾದ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಒಂದು ಅಂಶ ಇಲ್ಲಿ ಗಮನಿಸಬೇಕು ನಾವು. ಈ ನೋಡ್ರಿ, ಇಲ್ಲಿ ವಿಶೇಷವಾಗಿ ಇಲ್ಲೆಲ್ಲ ನಾವು ಯಾಕೆ ಅಭಿಮಾನಿ ದೇವತೆಗಳನ್ನ ಯಾಕೆ ಇಟ್ಟುಕೊಳ್ಬೇಕು? ಅಹರಾದಿ ಕಾಲಗಳಿಗೆ ಅಭಿಮಾನಿಯಾದ ದೇವತೆಗಳನ್ನೇ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಕಾಲವನ್ನು ಹೇಳ್ತಾ ಇಲ್ಲ ಕೃಷ್ಣ ಪರಮಾತ್ಮ. ಒಂದು ವೇಳೆ ಅವನಿಗೆ ಕಾಲವನ್ನೇ ಹೇಳುವ ಉದ್ದೇಶ ಇದ್ದಿದ್ರೆ ಆಗ ಅಹರಾಭಿಮಾನಿ ದೇವತೆಗಳನ್ನು ಹೇಳಿದ, ರಾತ್ರಿ ಅಭಿಮಾನಿ ದೇವತೆಗಳನ್ನು ಹೇಳ್ತಾ ಇದ್ದಾನೆ. ಇಷ್ಟು ಹೇಳಿದ್ಮೇಲೆ ಮುಗೀತಲ್ಲ. ಇನ್ನು ಶುಕ್ಲ ಪಕ್ಷ ಅಭಿಮಾನಿ ದೇವತೆಗಳನ್ನೇ ಯಾಕೆ ಹೇಳಬೇಕು? ಮತ್ತೆ ಮಾಸಾಭಿಮಾನಿ ದೇವತೆಗಳನ್ನೇ ಯಾಕೆ ಹೇಳಬೇಕು? ಅಯನಾಭಿಮಾನಿ ದೇವತೆಗಳನ್ನ ಇಟ್ಕೊಳ್ಬೇಕು ಅಂತ ಯಾಕೆ ಹೇಳಬೇಕು? ಇದಕ್ಕೆಲ್ಲ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಇವೆಲ್ಲವೂ ಕೂಡ ಕಾಲದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಮತ್ತೆ ಇವನ್ನೆಲ್ಲ ಪ್ರತ್ಯೇಕವಾಗಿ ಹೇಳಿದ್ದು ವ್ಯರ್ಥ ಅಂತ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೃಷ್ಣನ ಅಭಿಪ್ರಾಯ ಕಾಲವನ್ನು ತಿಳಿಸೋದು ಕೃಷ್ಣನ ಅಭಿಪ್ರಾಯ ಅಲ್ಲ. ಆ ಕಾಲಕ್ಕೆ ಅಭಿಮಾನಿಯಾದ ದೇವತೆಗಳನ್ನು ತಿಳಿಸೋದು ಕೃಷ್ಣನ ಅಭಿಪ್ರಾಯ ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರನ್ನ ಸ್ಪಷ್ಟಪಡಿಸಿದರು. ಆಚಾರ್ಯ, ಹೇಳಿ. ಅಗ್ನಿ ಮತ್ತು ಜ್ಯೋತಿ ಏನು ವ್ಯತ್ಯಾಸ? ಹೆಚ್ಚು ವ್ಯತ್ಯಾಸ ಏನಿದೆ? ಎರಡು ಲೋಕ ಬೇರೆ, ಆಯ್ತಾ? ಎರಡು ಲೋಕಗಳು ಬೇರೆ, ದೇವತೆಗಳು ಬೇರೆ. ಅಗ್ನಿಗೆ ಅಭಿಮಾನಿಯಾದ ದೇವತೆ ಬೇರೆ, ಆಯ್ತಾ? ಅರ್ಚಿ ಕಿರಣಗಳು, ಆಯ್ತಾ? ಜ್ಯೋತಿ ಶಬ್ದಕ್ಕೆ ಕಿರಣ, ಅದಕ್ಕೆ ಅಭಿಮಾನಿಯಾದ ದೇವತೆಗಳು ಬೇರೆ. ಹಾಗಾಗಿ ಆ ಅಭಿಮಾನಿಗಳಿಂದ ಅಭಿಮನ್ಯವಾದ ಲೋಕಗಳು ಬೇರೆ. ಹೋಗ್ತಕ್ಕಂಥ ವ್ಯಕ್ತಿಗಳು ಬ್ರಹ್ಮವಿದ ಅನ್ನೋ ಅಭಿಪ್ರಾಯವನ್ನು ಇಲ್ಲಿ ಕೊಡ್ತಾರೆ. ಕಥಂ ಅನ್ಯಥಾ ಅನ್ಹಃ ಅಪೂರ್ಯಮಾಣ ಪಕ್ಷಂ ಇತಿ ಚೇತ. ಅಷ್ಟೇ. ಇದಕ್ಕೆಲ್ಲ ಒಂದೊಂದು ತಾತ್ಪರ್ಯದಲ್ಲಿ ಏನೇನು ಇಟ್ಕೊಳ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆಲ್ಲ ಒಂದೊಂದು ಪ್ರಮಾಣವನ್ನ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಕೊಡ್ತಾ ಇದ್ದಾರೆ, ಆಯ್ತಾ? ಇದಿಷ್ಟು ಅಭಿಪ್ರಾಯ. ಅಗ್ನಿ ಜ್ಯೋತಿ ಅಹಃ ಶುಕ್ಲ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಇದರಲ್ಲಿ ಏನೋ ಸಂಶಯ ಉಂಟ ನಿಮಗೆ? ಇನ್ನೂ ಒಂದು ಶ್ಲೋಕ ಇದೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ಯೋಗಿ ಪ್ರಾಪ್ಯ ನಿವರ್ತತೆ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ
ಧೂಮಃ ರಾತ್ರಿಃ ತಥಾ ಕೃಷ್ಣಃ ಷಣ್ಮಾಸಾಃ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಇದರಲ್ಲಿ ಇನ್ನೊಂದಿಷ್ಟು ಉಳಿದ ಮಾರ್ಗಗಳನ್ನ ಈ ಶ್ಲೋಕದಲ್ಲಿ ಕೃಷ್ಣ ತಾನು ಸೂಚನೆ ಮಾಡ್ತಾ ಇದ್ದಾನೆ. ಧೂಮ ಶಬ್ದಕ್ಕೆ ಧೂಮ ಅಂತಲೇ ಅರ್ಥ ಇಟ್ಕೊಳ್ಬಾರದು, ಧೂಮಾಭಿಮಾನಿ ದೇವತೆ ಅಂತ ಇಟ್ಕೊಳ್ಬೇಕು. ತಥಾ ರಾತ್ರಿಹಿ, ರಾತ್ರಿಭಿಮಾನಿ ಆದ ದೇವತೆ. ಅದೇ ರೀತಿಯಾಗಿ ಕೃಷ್ಣ, ಹಿಂದಿನ ಶ್ಲೋಕದಲ್ಲಿ ಶುಕ್ಲ ಅಂತ ಹೇಳಿದ, ಶುಕ್ಲ ಪಕ್ಷಕ್ಕೆ ಅಭಿಮಾನಿಯಾದ ದೇವತೆ, ಅದರಂತೆ ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯಾದ ದೇವತೆ. ಷಣ್ಮಾಸಾಹ, ಷಣ್ಮಾಸಾಭಿಮಾನಿಯಾದ ದೇವತೆ. ಯಾವುದು ದಕ್ಷಿಣಾಯನಂ, ಷಣ್ಮಾಸಾಹ ದಕ್ಷಿಣಾಯನಂ. ಆ ದಕ್ಷಿಣಾಯನಕ್ಕೆ ಉಳಿದ 6 ತಿಂಗಳು ಆಯ್ತಾ. ಉತ್ತರಾಯಣದಲ್ಲಿ ಬರುವ 6 ತಿಂಗಳು, ದಕ್ಷಿಣಾಯನದಲ್ಲಿ ಬರುವ 6 ತಿಂಗಳು. ವಾಸ್ತವಿಕವಾಗಿ ಇದು ಸೇರ್ಕೊಂಡ್ಬಿಡುತ್ತಲ್ಲ, ದಕ್ಷಿಣಾಯನದಲ್ಲೇ ಇನ್ನು 3 ತಿಂಗಳು ಹೊರಟೋಗ್ಬಿಡುತ್ತಲ್ಲ. ಪ್ರಾರಂಭದಲ್ಲಿ ಉತ್ತರಾಯಣ ಬರುವಾಗ ಉತ್ತರಾಯಣದ 3 ತಿಂಗಳು ಇದರ ಹಿಂದಿನ ಸಂವತ್ಸರದಲ್ಲೇ ಸೇರ್ಕೊಂಡ್ಬಿಡುತ್ತಲ್ವಾ. ಯಾಕಂದ್ರೆ ಈ ಜನವರಿಯಲ್ಲೇ ಬಂದ್ರೆ ಆಮೇಲೆ ಹೊಸ ಸಂವತ್ಸರ ಬರುತ್ತೆ, ಅದರಲ್ಲೇ 3 ತಿಂಗಳು ಉತ್ತರಾಯಣ ಮುಗಿದೋಗಿರುತ್ತೆ ನಮ್ದು. ಹಾಗಾಗಿ ದಕ್ಷಿಣಾಭಿಮಾನಿಯಾದ ದೇವತೆ ಜೊತೆಗೆ ತತ್ರ ಆ ದೇವತೆಗಳಿಂದ ಅಧಿಷ್ಠಿತವಾದ ಅಂದ್ರೆ ನಿಯಮ್ಯವಾದ ಮಾರ್ಗದಲ್ಲಿ ಯಾರು ಹೋಗ್ತಾರೆಯೋ, ಇಲ್ಲಿ ಯೋಗಿ ಶಬ್ದಕ್ಕೆ ಕರ್ಮಯೋಗಿ ಅಂತ ಅರ್ಥ ಮಾಡ್ರಿ. ಯೋಗಿ ಪ್ರಾಪ್ಯ ನಿವರ್ತತೆ, ಮತ್ತೆ ವಾಪಸ್ ಬರ್ತಾನೆ ಅಂತ ಇಟ್ಕೊಳ್ಬೇಕು. ಅಂದ್ರೆ ವಾಪಸ್ ಬರ್ತಾನೆ, ಚಂದ್ರಲೋಕವನ್ನು ಹೊಂತಾನೆ. ಚಾಂದ್ರಮಸಂ ಜ್ಯೋತಿಹಿ, ಚಂದ್ರನಿಗೆ ಸಂಬಂಧಪಟ್ಟ ಲೋಕವನ್ನ ಪ್ರಾಪ್ಯ ಹೊಂದಿ ಪುನಃ ಮತ್ತೆ ಸಂಸಾರಕ್ಕೆ ಬರ್ತಾನೆ. ಇನ್ನು ಕರ್ಮಯೋಗಿ ಅವನಿನ್ನು ಬ್ರಹ್ಮಜ್ಞಾನಿ ಆಗ್ಲಿಲ್ಲ, ಜ್ಞಾನಯೋಗಿ ಆಗ್ಲಿಲ್ಲ. ಜ್ಞಾನಯೋಗಿ ಆಗಬೇಕು ಅಂತಾದ್ರೆ ಕರ್ಮಯೋಗ ಪರಿಪೂರ್ಣ ಆಗಬೇಕು. ಯಾರು ಕರ್ಮಯೋಗಿಯೋ ಅವ ಈ ಮಾರ್ಗಗಳಲ್ಲಿ ತಾನು ಹೋಗಿ ಅವ ಮತ್ತೆ ಸಂಸಾರಕ್ಕೆ ಬರ್ತಾನೆ. ಅವ ಬ್ರಹ್ಮ ಗಚ್ಚಂತಿ ಅಲ್ಲ, ಚಾಂದ್ರಮಸಂ ಪ್ರಾಪ್ಯ, ಚಂದ್ರಲೋಕವನ್ನ ಹೊಂದಿ ಅವ ಮತ್ತೆ ವಾಪಸ್ ಸಂಸಾರಕ್ಕೆ ಬರ್ತಾನೆ. ಇಲ್ಲಿ ಜ್ಯೋತಿ ಹಿಂದಿನ ಶ್ಲೋಕದಲ್ಲಿ ಈ ಎಲ್ಲಾ ದೇವತೆಗಳಿಂದ ನಿಯಮನಾಗಿ ಬ್ರಹ್ಮ ಗಚ್ಚಂತಿ, ಇಲ್ಲೂ ದೇವತೆಗಳಿದ್ದಾರೆ, ಅವರು ಆ ಮಾರ್ಗದಲ್ಲಿ ಹೋಗಿ ಕರ್ಮಯೋಗಿ ವಾಪಸ್ ಬರ್ತಾರೆ. ಹಾಗಾಗಿ ನಮಗೇನು ಸ್ಪಷ್ಟ, ಅದಕ್ಕೆ ನಾನು ಹೇಳಿದ್ದು. ಅಲ್ಲ, ಅದಕ್ಕೇನೆ ಹಿಂದೆ ಒಂದು ಮಾತು ಬಂತು ನೋಡಿ, ಈ ಉತ್ತರಾಯಣದಲ್ಲಿ ಉತ್ತರಾಯಣದ ಶ್ರೇಷ್ಠ ಅಂತ ಹೇಳ್ತಾರೆ ಅಲ್ವಾ. ಉತ್ತರಾಯಣದಲ್ಲಿ ಬ್ರಹ್ಮಜ್ಞಾನಿಗಳಾದವರು, ಅಪರೋಕ್ಷ ಜ್ಞಾನಿಗಳಾದವರು, ದಕ್ಷಿಣಾಯನದಲ್ಲಿ ಮೃತರಾದರೂ ಕೂಡ ಅವರು ಮತ್ತೇನು ವಾಪಸ್ ಬರೋದಿಲ್ಲ, ಆ ಮಾರ್ಗದಲ್ಲೇ ಹೋಗ್ತಾರೆ ಆಯ್ತಾ. ಆದರೆ ಕರ್ಮಯೋಗಿ ಆದವ ಅವ ಉತ್ತರಾಯಣದಲ್ಲೇ ಹೋಗ್ಲಿ ದಕ್ಷಿಣಾಯನದಲ್ಲೇ ಹೋಗ್ಲಿ ಮತ್ತವ ಸಂಸಾರಕ್ಕೆ ಬಂದೇ ಬರ್ತಾನೆ. ಅಲ್ಲ, ಕ್ರಮ ತಿಳಿಸ್ಬೇಕಲ್ವಾ. ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಕ್ರಮ ತಿಳಿಸ್ಬೇಕು. ಕ್ರಮ ಏನಿದೆ, ವಾಸ್ತವಿಕ ಕ್ರಮ ಏನಿದೆ ಆ ಕ್ರಮ ತಿಳ್ಕೊಳ್ಳಿ ಆಯ್ತಾ. ನಮಗೆ ಅಲ್ಲ, ಬ್ರಹ್ಮಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಹೋಗುವ ಮಾರ್ಗ ಯಾವುದು, ಕರ್ಮಯೋಗಿಗಳು ಹೋಗುವ ಮಾರ್ಗ ಯಾವುದು. ಕರ್ಮಯೋಗಿಗಳು ಅಕಸ್ಮಾತ್ ಇದು ಕರ್ಮಯೋಗಿಗಳು ಪ್ರಾಯ ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾಣಿಸುತ್ತೆ ಆಯ್ತಾ. ಕರ್ಮಯೋಗಿಗಳಿಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಆಯ್ತಾ, ಜ್ಞಾನಯೋಗಿಗಳಿಗೆ ಅಂತ ಕೊಟ್ಟಿದ್ದಾರೆ ಆಯ್ತಾ. ಪ್ರತ್ಯೇಕವಾಗಿ ಬ್ರಹ್ಮವಿಧ ಅಂತ ಕೊಟ್ಟಿದ್ರಿಂದ ಅದು ಬ್ರಹ್ಮಜ್ಞಾನಿಗಳಿಗೆ ಅಂತ ಸ್ಪಷ್ಟ ಆಯ್ತು. ಆದ್ರೆ ಬ್ರಹ್ಮಜ್ಞಾನಿಗಳಿಗೆ ಒಂದು ವಿಶೇಷ ಇದೆ, ಕರ್ಮಯೋಗಿಗಳು ಆ ವಿಶೇಷ ಇಲ್ಲ. ಜ್ಞಾನಯೋಗಿಗಳು ಒಂದು ವಿಶೇಷ ಇದೆ, ಅವರು ದಕ್ಷಿಣಾಯನದಲ್ಲಿ ಹೋದರೂ ಅವರು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ಬ್ರಹ್ಮವಿಧ ಗಚ್ಚಂತಿ. ಒಂದು ಅಂಶವನ್ನು, ವಿಶೇಷಾಂಶವನ್ನು ಜ್ಞಾನಯೋಗಿಗಳಿಗೆ ಇಟ್ಕೊಳ್ಬೇಕು. ಹಾಗಾದ್ರೆ ಧೂಮಃ ಇತ್ಯಾದಿ ಧೂಮಾದ್ಯಭಿಮಾನಿ ದೇವತಾ ನಿರ್ದೇಶ, ಇಲ್ಲೂ ಕೂಡ ಅದೇನೆ. ತತ್ರ ಧೂಮಾದಿ ದೇವತಾಧಿಷ್ಠಿತ ಮಾರ್ಗೇ ಪ್ರಯಾತಾಃ ಇತಿ ಯೋಜ್ಯಂ. ಹಿಂದಿನಿಂದ ಅದನ್ನು ಕೂಡ ನಾವಿಲ್ಲಿ ಯೋಜನೆ ಮಾಡಿಕೊಳ್ಬೇಕು. ಯೋಗಿ ಅತ್ರ ಯೋಗಿ ನಾಮ ಕರ್ಮಯೋಗಿ, ಪೂರ್ವತ್ರ ಬ್ರಹ್ಮವಿಧ ಇತಿ ಅತ್ರ ಯೋಗಿ ಇತಿ ವಿಶೇಷಣಾಚ್ಚ ಕ್ರಮ. ನೋಡ್ರಿ,
ಈ ಗಮನಿಸ್ತಾ ಇದ್ರಿ ಇದನ್ನ. ಪೂರ್ವತ್ರ ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮವಿದ ಇತಿ, ಅತ್ರ ಅಸ್ಮಿನ್ ಶ್ಲೋಕೆ ಯೋಗಿ ಇತಿ ವಿಶೇಷಣಾಚ್ಚ ಕ್ರಮಾತ್ ಮಾರ್ಗದ್ವಯಸ್ಯ, ಎರಡು ಮಾರ್ಗ ಆಯ್ತಾ. ಜ್ಞಾನ ಕರ್ಮ ಸಾಧ್ಯತ್ವಂ ಉಕ್ತಂ ಧ್ಯೇಯಂ. ಆರಿಂದ ಎರಡು ಮಾರ್ಗಗಳು, ಎರಡು, ಒಂದು ಜ್ಞಾನಿಗಳಿಂದ ಸಾಧ್ಯವಾದ ಮಾರ್ಗ ಒಂದು, ಕರ್ಮಯೋಗಿಗಳಿಂದ ಸಾಧ್ಯವಾದ ಮಾರ್ಗ ಮತ್ತೊಂದು, ಎರಡು ಸ್ಪಷ್ಟವಾಗಿ ತಿಳಿಸಿದಾಗ ಆಯ್ತು. ಅಂದ್ರೆ ಏನಾಯ್ತು ಅಂತಂದ್ರೆ ಕರ್ಮಯೋಗಿಗೆ ಸಾಕ್ಷಾತ್ ಮೋಕ್ಷನೇ ಇಲ್ಲ ಅಲ್ವಾ? ಕರ್ಮಯೋಗಿ ಹೇಗೆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ? ಜ್ಞಾನವನ್ನ ಸಂಪಾದನೆ ಮಾಡ್ಲೇಬೇಕಲ್ವಾ? ಯಾಕಂದ್ರೆ ಕರ್ಮಯೋಗದಿಂದನೂ ಅಪರೋಕ್ಷ ಜ್ಞಾನ ಪಡೋರಿಗೆ ಎರಡನೇ ಬಂತು. ಕರ್ಮಯೋಗಿಗಳು ಅಪರೋಕ್ಷ ಜ್ಞಾನ ಪಡಿಬಹುದು. ಇಲ್ಲಪ್ಪ, ಇಂತ ಅಪರೋಕ್ಷ ಅಂದ್ರೆ ಹೇಗೆ? ಜ್ಞಾನೇನೈವ. ಕರ್ಮಯೋಗಿಯು ಕೂಡ ತಾನು ತನ್ನ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡೇ ಹೋಗಬೇಕು. ಕರ್ಮಯೋಗಿಗಳಿಗೂ ಕೂಡ ಜ್ಞಾನ ಇಲ್ಲದೇನೆ ಅವರಿಗೂ ಕೂಡ ಮೋಕ್ಷ ಇಲ್ಲ. ಆ ಕರ್ಮ ಆಮೇಲೆ ಅದನ್ನೆಲ್ಲ ಮುಂದೆ ಸಮರ್ಥನೆ ಮಾಡ್ಕೊಂಬಂದಲ್ಲ 3-4ರಲ್ಲಿ ಅಲ್ವಾ? ಕರ್ಮ ಅದು ಜ್ಞಾನಕ್ಕೆ ಸಹಕಾರಿಯೇ ಹೊರತು ನೇರವಾಗಿ ಮೋಕ್ಷ ಸಾಧಕ ಅಲ್ಲ. ನೋಡಿ, ಈ ವಾಕ್ಯ ಬಹಳ ಸ್ಪಷ್ಟ ಇದೆ ಅಲ್ವಾ? ಪೂರ್ವತ್ರ ಬ್ರಹ್ಮವಿದ ಇತಿ, ಅತ್ರ ಯೋಗೀತಿ ವಿಶೇಷಣಾಚ್ಚ ಕ್ರಮಾತ್ ಮಾರ್ಗದ್ವಯಸ್ಯ, ಅಂದ್ರೆ ಎರಡು ಮಾರ್ಗ ಇದೆ ಅಂತ ಆಯ್ತಲ್ಲ ಅಲ್ಲಿಗೆ. ಮಾರ್ಗದ್ವಯಸ್ಯ ಜ್ಞಾನ ಕರ್ಮ ಸಾಧ್ಯತ್ವಂ, ಕ್ರಮವಾಗಿಟ್ಕೊಳ್ಳೋದು. ಒಂದು ಜ್ಞಾನ ಸಾಧ್ಯವಾದ ಒಂದು ಮಾರ್ಗ, ಒಂದು ಕರ್ಮ ಸಾಧ್ಯವಾದ ಮತ್ತೊಂದು ಮಾರ್ಗ, ಆಯ್ತಾ? ಹೀಗೆ ಅದನ್ನ ಸಾಧ್ಯತ್ವಂ ಉಕ್ತಂ ಧ್ಯೇಯಂ. ಯಾರಿಗೆ? ಬ್ರಹ್ಮಜ್ಞಾನಿಗಳಿಗೆ ಜ್ಞಾನ ಮಾರ್ಗ, ಕರ್ಮಯೋಗಿಗಳಿಗೆ ಹೌದು, ಕರ್ಮಯೋಗಿಗಳಿಗೆ ಕರ್ಮದಿಂದ ಕರ್ಮದಿಂದ ಸಾಧ್ಯವಾದ ಮಾರ್ಗ, ಎರಡು ಮಾರ್ಗವನ್ನು ಹೇಳಿದಾಗಾಯ್ತು. ಏತಚ್ಚ ಮಾರ್ಗದ್ವಯಂ ಅಂತಕಾಲೇ ತದ್ವಿಷಯ ಸ್ಮೃತಿಮತಾಮೇವ ಇತಿ ಜ್ಞೇಯಂ. ಇದು ಇನ್ನೊಂದು ವಿಶೇಷ ಹೇಳ್ತಾರೆ ಇಲ್ಲಿ ರಾಯರು ಹೇಳುವಾಗ. ಅದರಿಂದ ಎರಡು ಮಾರ್ಗಗಳಿದೆ ಕ್ರಮವಾಗಿ, ಒಂದು ಜ್ಞಾನ ಮತ್ತೊಂದು ಕರ್ಮ ಅಂತ. ಜ್ಞಾನದಿಂದ ಹೊಂದುವ ಮಾರ್ಗ ಒಂದು, ಕರ್ಮಗಳಿಂದ ಹೊಂದುವ ಮಾರ್ಗ ಮತ್ತೊಂದು, ಆಯ್ತಾ? ಈ ಎರಡು ಮಾರ್ಗಗಳು ಕೂಡ ಅಂತ್ಯಕಾಲದಲ್ಲಿ ಈ ಮಾರ್ಗಗಳ ಸ್ಮೃತಿ ಯಾರಿಗೆ ಬರುತ್ತೋ ಅವರಿಗೆ ಮಾತ್ರ ಇದು ಎಂಬುದಾಗಿ ತಿಳಿಯಬೇಕು. ಇಲ್ಲದೆ ಹೋದ್ರೆ ನಮಗೆ ಈ ಕರ್ಮ ಯಾವ ಮಾರ್ಗದಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನರಕದಿಂದ ವಾಪಸ್ ಬರ್ತೇವೆ, ಮತ್ತೆ ಸಂಸಾರಕ್ಕೆ ಬರ್ತೇವೆ. ಅದೇ ಅಂತ್ಯಕಾಲದಲ್ಲಿ ಈ ಮಾರ್ಗಗಳ ಸ್ಮರಣೆ ಬೇಕು ನಮಗೆ. ಮಾರ್ಗಗಳ ಸ್ಮರಣೆ ಅಂತ ಹೇಳಿದ್ರೆ ಮಾರ್ಗಗಳ ಸ್ಮರಣೆ, ಅದರ ಜೊತೆಗೆ ಅಭಿಮಾನಿಯಾದ ದೇವತೆಗಳ ಸ್ಮರಣೆ. ಅದಾದ್ರೆ ಯಾರಿಗುಂಟು ಅವರು ಮಾತ್ರ ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಆ ಮಾರ್ಗದ ಸ್ಮರಣೆ ಇಲ್ಲದವರಿಗೆ ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅದೇ ಇದು ಮಾಮೂಲಿ ನಿತ್ಯ ನಿರೆಯ ಭೂ ಸಂಚಾರಿಣ, ನಿರಂತರ ಸ್ವರ್ಗ ನರಕ ಭೂಲೋಕ ಹೀಗೆ ಸಂಚಾರವನ್ನು ಮಾಡುತ್ತಾ ಇರ್ತಾರೆ. ಅದಕ್ಕೆ ಒಂದು ಸೂತ್ರವನ್ನು ಕೊಡ್ತಾರೆ ನೋಡಿ. ಸಂಸಾರ ಅಂದ್ರೆ ಅವರಿಗೆ ನಿತ್ಯ ಸಂಸಾರಿಗಳು ಅಂತ ಅರ್ಥ ಅಲ್ಲ. ಅವ್ರು ಆಮೇಲೆ ನಿರಂತರವಾಗಿ ಅವರು ಕರ್ಮಯೋಗ ಪೂರ್ಣ ಆಯಿತು ಅಂದ್ರೆ ನಂತರದಲ್ಲಿ ಜ್ಞಾನ ಯೋಗಿಗಳಾಗ್ತಾರೆ. ಜ್ಞಾನ ಯೋಗದಿಂದಾಗಿ ಮೋಕ್ಷವನ್ನು ಪಡ್ಕೊಳ್ತಾರೆ. ಯಾವಾಗದು ಅಪರೋಕ್ಷ ಜ್ಞಾನಿಗಳು ಹೋಗುವ ಮಾರ್ಗ, ಆದವರಿಗೆ ಆಗದೇ ಇರೋದು. ಹೌದು, ಆಗ್ಬೋದು. ಯಾಕಂದ್ರೆ ನಿರಂತರ ಈಗಿನ್ನು ಪ್ರಾರಂಭ ಮಾಡ್ತಾ ಇದ್ದಾನಪ್ಪ ಒಬ್ಬ ಸಾಧನೆ ಮಾಡ್ಲಿಕ್ಕೆ. ಸಾಧನೆ ಮಾಡಿ ತಾನೆ ಕರ್ಮ ಪರಿಪಾಕ ಆದ್ಮೇಲೆ ತಾನೆ ಅವನ ಜ್ಞಾನವನ್ನ ಅಪರೋಕ್ಷ ಜ್ಞಾನ ಆಗೋದು. ಅಲ್ಲ ಮೋಕ್ಷ ಯೋಗ್ಯ ಜೀವರಾಶಿಗಳನ್ನೇ ಕುರಿತು ಹೇಳ್ತಾ ಇರೋದು, ಅಪರೋಕ್ಷ ಜ್ಞಾನಿಗಳನ್ನೇ ಕುರಿತು ಹೇಳ್ತಾ ಇರೋದು. ಯೋಗಿನಃ ಪ್ರತಿಸ್ಮರ್ಯೇತೆ ಸ್ಮಾರ್ತೆ ಚಯೇತೆ ಅಂತ ಒಂದು ಬ್ರಹ್ಮಸೂತ್ರ, ಆಯ್ತಾ? ಆ ಬ್ರಹ್ಮಸೂತ್ರದಲ್ಲಿ ಇದೇ ಅಭಿಪ್ರಾಯವನ್ನೇ ಸೂಚನೆ ಮಾಡ್ತಾ ಇದ್ದಾರೆ. ಸ್ಮಾರ್ತೆ ಚಯೇತೆ, ಈ ಫಲಗಳನ್ನ ಯಾವಾಗ ಪಡಿತಾರೆ ಅಂತ ಹೇಳಿದ್ರೆ, ಏನು ಅಜ್ಞಾದಿ ಮಾರ್ಗದಲ್ಲಿ ಹೋಗುವ ಫಲ ಏನಿದೆಯಲ್ಲ ಆ ಫಲವನ್ನ ಪಡಿಬೇಕು ಅಂತಾದರೆ ಮರಣ ಕಾಲದಲ್ಲಿ ಈ ಗತಿಗಳ ಅಂದ್ರೆ ಮಾರ್ಗಗಳ ಸ್ಮರಣೆ ಇಲ್ಲದೆ ಹೋದರೆ ಈ ಮಾರ್ಗಗಳಲ್ಲಿ ಸಿಗುವ ಫಲವನ್ನ ವ್ಯಕ್ತಿ ತಾನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಅಂಶವನ್ನು ಕೂಡ ಇಲ್ಲಿ ನಾವು ಸೇರಿಸಿಕೊಳ್ಳಬೇಕು. ಆ ಸ್ಮರಣೆ ಬರಬೇಕು ಅಂತಂದ್ರೆ ಅಷ್ಟು ಸಾಧನೆ ಮಾಡಲೇಬೇಕು ಅಂತ ಅರ್ಥ, ಆಯ್ತಾ? ಏತಚ್ಚ ಮಾರ್ಗದ್ವಯಂ ಅಂತಕಾಲೇ
ತದ್ವಿಷಯ ಸ್ಮೃತಿಮತಾಮೇವ ಇತಿ ಜ್ಞೇಯಂ. ಇದು ಈ ವಿಷಯ ಹೇಗೆ ಗೊತ್ತಾಯಿತು ಅಂದರೆ ವ್ಯಾಸರು ಸೂತ್ರದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಯೋಗಿನಃ ಪ್ರತಿ ಸ್ಮರ್ಯೇತೆ ಮಾರ್ತೆ ಚ ಏತೆ. ಏತೆ ಅಂದ್ರೆ ಏತೆ ಮಾರ್ಗ ಅಂತರ್ಥ. ಈ ಮಾರ್ಗಗಳು ಅಂತ್ಯಕಾಲದಲ್ಲಿ ಯಾರ ಸ್ಮರಣೆಗೆ ಬರುತ್ತೋ ಅವರು ಮಾತ್ರ ಈ ಮಾರ್ಗದಿಂದ ಸಿಗುವ ಫಲಗಳನ್ನ ಪಡಿಲಿಕ್ಕೆ ಸಾಧ್ಯ. ಯಾಕಂದ್ರೆ ಈ ಮಾರ್ಗದ ಮೂಲಕ ನೇರವಾಗಿ ಅವರು ಬ್ರಹ್ಮನನ್ನ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಹಾ ಹೌದು ಶ್ರೇಷ್ಠವೇ, ಶ್ರೇಷ್ಠ ಅಂತ. ಹೌದು. ಹೀಗೆ ಎರಡು ಶ್ಲೋಕಗಳಲ್ಲಿ ಕರ್ಮಯೋಗಿಗಳು ಜ್ಞಾನಯೋಗಿಗಳು ಹೋಗುವ ಮಾರ್ಗವನ್ನ ಕೃಷ್ಣ ಪರಮಾತ್ಮ ತಾನು ತಿಳಿಸಿದ. ಇಲ್ಲಿ ಪ್ರಧಾನವಾಗಿ ಗಮನಿಸಬೇಕಾದ್ದು ಮೂಲದಲ್ಲಿ ಹೇಳಿದ ಕಾಲ ಶಬ್ದಕ್ಕೆ ಕಾಲಾಂತನೇ ಅರ್ಥ ಮಾಡಬಾರದು, ಮಾರ್ಗ ಅಂತ ಅರ್ಥ ಮಾಡ್ರಿ. ಆ ಮಾರ್ಗಕ್ಕೆ ಅಭಿಮಾನಿಯಾದ ದೇವತೆಗಳನ್ನು ತಿಳಿಸ್ತೇನೆ ಅಂತ 23ನೇ ಶ್ಲೋಕದಲ್ಲಿ ಪ್ರತಿಜ್ಞೆಯನ್ನ ಮಾಡಿ, ಆ ಪ್ರತಿಜ್ಞೆ ಮಾಡಿದ್ದನ್ನ 24 ಮತ್ತು 25 ಎರಡು ಶ್ಲೋಕಗಳಲ್ಲಿ ಅದನ್ನು ಬಿಡಿಸಿ ಹೇಳಿದ. ಇಷ್ಟು ಶ್ಲೋಕವನ್ನ ಇವತ್ತಿನ ದಿವಸ ನಾವು ನೋಡೋಣ. ಆಯ್ತಾ? ನಾಳೆ ಮತ್ತೆ ಇದರದ್ದೇ ಇನ್ನೊಂದಿಷ್ಟು ವಿಚಾರಗಳು ಮುಂದುವರಿತಾವೆ. ನಾಳೆ ದಿವಸದ ಪಾಠದಲ್ಲಿ ನಾನು ಗಮನಿಸೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ. ಆಚಾರ್ಯ ಅನಂತ